ಬ್ರಹ್ಮಾನಂದಂ ಪರಮ ಸುಖದಂ ಕೇವಲ ಜ್ಞಾನಮೂರ್ತಿ ತತ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ನಿರ್ಮಲ ವಚನಂ ಸರ್ವದಾ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುವೇ ತನ್ನಮಾಮಿ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಾದೇ. ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಬಸವಲಿಂಗಾಯ ನಮಃ ರಾಜೇಶ್ವರಿಗೆ ಮಂಗಳ ಭುವನೇಶ್ವರಿಗೆ ಮಂಗಳ ರಾಜೇಶ್ವರಿಗೆ ಮಂಗಳ ಭುವನೇಶ್ವರಿಗೆ ಮಂಗಳ ಕಾಳಿಕಾದೇವಿಗೆ ಮಂಗಳ ಪಾರ್ವತಾದೇವಿಗೆ ಮಂಗಳ ಕಾಳಿಕಾದೇವಿಗೆ ಮಂಗಳ ಪಾರ್ವತೀದೇವಿಗೆ ಮಂಗಳ ಚಾಮುಂಡೇಶ್ವರಿಗೆ ಮಂಗಳ ಆದಿಶಕ್ತಿಗೆ ಮಂಗಳ ಚಾಮುಂಡೇಶ್ವರಿಗೆ ಮಂಗಳ ಆದಿಶಕ್ತಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಮಹಿಷಮರ್ದಿನಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಮಹಿಷಮರ್ದಿನಿ ಮಂಗಳ ಕಾಳಿಕಾದೇವಿಗೆ ಮಂಗಳ ಕಾತ್ಯಾಯನಿಗೆ ಮಂಗಳ ಕಾಳಿಕಾದೇವಿಗೆ ಮಂಗಳ ಕಾತ್ಯಾಯನಿಗೆ ಮಂಗಳ ವರಮಹಾಲಕ್ಷ್ಮಿಗೆ ಮಂಗಳ ಪದ್ಮಾವತಿಗೆ ಮಂಗಳ ವರಮಹಾಲಕ್ಷ್ಮಿಗೆ ಮಂಗಳ ಪದ್ಮಾವತಿಗೆ ಮಂಗಳ ರಾಂಪುರ ಕ್ಷೇತ್ರದಲ್ಲಿ ನೆಲೆಸಿದವಳೆ ಬಂದ ಭಕ್ತರನ್ನು ಕಾಯುವವಳೆ ರಾಮಪುರ ಕ್ಷೇತ್ರದಲ್ಲಿ ನೆಲೆಸಿದವಳೆ ಬಂದ ಭಕ್ತರ ಕಾಯುವವಳೆ ದೇವಿ ಪುರಾಣ ಕೇಳಿದವರಿಗೆ ಸುಖ ಶಾಂತಿ ಕೊಡುವವಳೆ ದೇವಿ ಪುರಾಣ ಕೇಳಿದವರಿಗೆ ಸುಖ ಶಾಂತಿ ಕೊಡುವವಳೆ ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಾದೇ. ಸೃಷ್ಟಿಕರ್ತಳಾದಂಥ ಪಾರ್ವತಾದೇವಿಗೆ ನಮಿಸಿ ಪರಮ ಪೂಜ್ಯ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಿಸಿ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಿಸಿ ಅದೇ ರೀತಿಯಾಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಿಸಿ ಮತ್ತು ಇವತ್ತಿನ ಶ್ರೀ ದೇವಿ ಪುರಾಣವನ್ನು ಕೇಳಲು ಆಗಮಿಸಿದಂಥ ಎಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಾರಾಗೋಣ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಾದೇ. ಇವತ್ತು ನವರಾತ್ರಿಯ ಅಷ್ಟಮಿ ದಿನ ಅಂದ್ರೆ 8ನೇ ದಿವಸ. ಇವತ್ತು ತಾಯಿ ಮಹಾಗೌರಿ ರೂಪವನ್ನು ತಾಳ್ಯಾಳ. ಅಷ್ಟಮಿ ದಿವಸ ಇವಳು ನಂದಿ ವಾಹನದ ಮೇಲೆ ಕುಳಿತಾಳ. ಇವಳ ರೂಪು ಶಾಂತಿ ಹಾಗೂ ಸಂತೋಷದ ಪ್ರತೀಕವಾಗ್ಯಾಳ. ಇವಳು ರಾಹುಗ್ರಹದ ಅಧಿಪತಿ ಆಗ್ಯಾಳ. ಕುಂಡ್ಲಿ ಒಳಗೆ ಏನಾದರೂ ರಾಹು ದೋಷ ಇತ್ತಂದ್ರೆ ಸಮಸ್ಯೆಗಳ ನಿವಾರಣೆಯಾಗಿ ಇವಳನ್ನ ನಾವು ಧ್ಯಾನಿಸಬೇಕು. ಮತ್ತು ಧ್ಯಾನಾಸಕ್ತರು ಸಪ್ತ ಚಕ್ರಗಳನ್ನು ತಮ್ಮ ಮನಸ್ಸಿನಲ್ಲಿ ಹಿಡಿದು ಈ ತಾಯಿಯನ್ನು ಕೇಂದ್ರೀಕರಿಸಿ ಧ್ಯಾನಿಸಿರ ಅಷ್ಟ ಶಕ್ತಿಗಳು ಲಭಿಸ್ತಾವ ನೋಡಪ್ಪ ಅಂತಂದು ಹೇಳುವಂತವ್ರ. ಸೌಂಡ್ ಮನೆ ಸ್ವಲ್ಪ ಸೌಂಡ್. ನಿನ್ನಿನ ದಿವಸ ನಾವ್ರಿ ರಕ್ತ ಬೀಜಾಸುರನ್ನ ತಾಯಿ ಸಂಹಾರ ಮಾಡಿಳು.
ರಕ್ತ ಬೀಜಾಸುರ ಸಂಹಾರ ಆದ ಬಳಿಕ ಶುಂಭ ಮತ್ತು ನಿಶುಂಭ ರಕ್ಕಸ ರಾಜರು ಅವರಿಬ್ಬರು ಕೂಡಿ ತಾಯಿ ಮೇಲೆ ಯುದ್ಧ ಮಾಡಲಿಕ್ಕೆ ಹಿಮಾಚಲ ಪರ್ವತಕ್ಕೆ ಬಂದ್ರು. ಆ ಶುಂಭನ ಅವ ಮೇಲೇರಿ ತಾಯಿ ಮೇಲೆ ಬಂದ. ಅದಕ್ಕ ನಿಶುಂಭ ಏನ್ ಹೇಳಿದಪ್ಪ ಅಂದ್ರ, ನೀ ಬಹಳ ಶೂರದಿ, ಬಹಳ ಶೂರದಿ, ನಿನ್ನ ಜೀವದಾನ ಮಾಡಿ ಕಳಿಸ್ತಾನ. ನಮ್ಮ ಅಣ್ಣ ಮೂರ್ಛಿತನಾಗಿ ಬಿದ್ದಾನ, ಹೇಳುದ್ರೊಳಗೆ ಹೋಗಿಬಿಡು ತಂದ ಹೇಳುವಂತವನಕ್ಕನ. ಅವಾಗ ತಾಯಿ ಉತ್ತರ ಕೊಡ್ತಾವ. ಕೇಳು ದೈತ್ಯ ನಿಶುಂಭ ಕೇಳಡೆ ಹೇಳಬೇಕೆವುದೆಲ್ಲ ಹುಷಿಯದೆ ಬಾಳವೀರ ನಿಶುಂಭ ನಿಶುಂಭರನು ರಣದಿ ಮೇಲೆ ಮಡುಹೆ ಹೋಗ್ಲಿ ನಾಮವು ಕೇಳಲಿಕ್ಕೆ ಪರದೇವತೆಂಬರು ಕೇಳುವುದು ಏನಿದ್ದಡೆವು ಕೇಳೆಂದಳ ದೇವಿ ಎನ್ನುತ್ತ ಸೆಳೆದಳು ದಿವ್ಯ ಶರಗಳ ಘನತೆಯಲ್ಲಿ ದೈತ್ಯ ದೇವವು ತನಗೆ ತೂತಾಯ್ತು ತಟ್ಟುಚ್ಚಿದವು ಸರಳುಗಳು ಕಾಣಲು ತಸುರನು ರೋಷದಲ್ಲಿ ನುರಿಸಿ ಶಾಂಭವಿಯ ತಾಗಿದ ದಿನಸು ದಿನಸಿನ ರೂಪದಲ್ಲಿ ವೃಷ ಬೇಷ ಕೇಳೆಂದ. ನಿನ್ನಿನ ದಿವಸ ಅವನು ನಿಶುಂಬಿದ್ದಾವ ಏನ್ ಹೇಳಿದ್ರಿ, ನಿನ್ನ ಜೀವದಾನ ಮಾಡ್ತಾನ ನಮ್ಮ ಅಣ್ಣ ಹೇಳುದ್ರೊಳಗ ನಾನು ಬೇಯವಲ್ಲಕ ಹೋಗ್ಬಿಡತ್ತಂದ ಹೇಳಿದ್ರು. ಅವಾಗ ತಾಯಿ ನಗಾಕೈದ್ಲತ್ತ ನನ್ನ ಪರದೇವತೆ, ನಾ ಜಗತ್ತಿಗೆ ಒಡೆಯಳು, ಈ ಜಗತ್ತಿಗೆ ಒಡೆಯಳ ಕೊಂದನಿ ಅನ್ನುವಂತ ಶಬ್ದ ಯಾಕೆ ಬಿಡಿಸ್ತೀಪ, ಅದು ಮಾಡಕ್ಕೆ ಆದ್ರು ನಾನ ಕೊಂದನಿ ಅಂತ ಒಂದು ಶಬ್ದ ಬಳಸ್ತಿ, ಅದು ನಾನ ಹುಟ್ಸಾಕಿ ನಾನ ತಂದು ಹೇಳುವಂತಳ ಅಲ್ಲಿ ಅನ್ಕೋತ ಬಾಣದ ಮಳೆನ ಸುರಿಸಾಕಿ ತಾಯಿ. ಅಡರಿದನು ಶಿವವಾಗಿದೆಯ ತೊಡರಿದನು ಶರಬಾಗಿ ಕರೆಯ ಒಡನೆತ್ತಾಗಿದ ಭೂತವೇ ತಾಳಾಗಿ ಹುಲಿಯಾಗಿ ಹೂಡಿದನವ ಸಿಡಿಲಾಗಿ ಕಾಡಿಗೆ ದೊಚ್ಚಡಿನ ಕವಿದ ಮಾಯ ಕಡು ಸೆರೆಯಲ್ಲಿ ಮುಳುಗಿಸಿದ ವೃಷ ದೇಶ ಕೇಳಂದ. ತಾಯಿ ಬಾಣದ ಮಳೆ ಸುರ್ಸಾಕೈದಲ್ರಿ, ಒಮ್ಮೆ ಏನ್ ಮಾಡಾಕೈದ್ರಿ, ಇಂದ್ರಜಾಲ ಮಹೇಂದ್ರ ಜಾಲ ಮಾಯಾಜಾಲ ಹುಲಿಯಾಗೆ ಶಿವವಾಗಿ ಪಿಸಾಚಿಯಾಗಿ ಮನಗಂಡ ಯುದ್ಧ ಮಾಡಾಕೈದ್ರಿ. ಧೂಳು ಮುಚ್ಚಿತ್ತು ಬಹಳ ಕತ್ತಲೆ ಕಾಗ ಓದಿದು ಸುರರು ಮಕೈ ಮೈ ಕಾಲು ಸವರೆ ನೋಡಿಕೊಂಡರು ಎಲ್ಲಿವೆ ಏನು ತಾ ಕೂಳ ಕಳಬಹು ವರ್ಷಕ ಕಡೆ ಶಿವಲು ಸೋರಿದನು ವರ್ಷದಿಂದದೆ ಮೇಲೆ ಮೈ ದೂರದಲ್ಲೇ ಕವಿದ ಕೆದಳ ಶಾಂಭವ್ಯ. ಅಲ್ಲಿ ರಣಭೂಮಿ ಒಳಗ್ರಿ ಮನಗಂಡ ಧೂಳು ಎದ್ಬಿಡ್ತತ್ರ, ಕೆಂದೂಳು ಎದ್ಬಿಡ್ತತ್ರಿ, ಎಲ್ಲಾ ಒಟ್ಟು ಏನು ಕಾಣವರ್ತತ್ರಿ. ದೇವತೆಗಳು ಮೈ ಮುಟ್ಕೊಂಡ್ ನೋಡಾಕೈತಿರತ್ ನಾವ್ ಹೇಳಿದಿಪ್ಪ ಅಂತ ಅಂತೇಳಿ ಆ ನಮ್ನಿ ಗೋರ್ ಯುದ್ಧ ಮಾಡಾಕತ್ತಿರತ್ತ ನಿಶುಂಭ ಮತ್ತ ತಾಯಿ. ಎತ್ತ ನೋಡಲು ಬದ್ದೆಮಯ, ಎತ್ತ ನೋಡಲು ರಥದ ಚಿತ್ತ, ಎತ್ತ ನೋಡಲು ಶರೋಧನ ತಿಳಿದುವುದು ಅತ್ತಲಿತ್ತಲ ದಶ ದಿಶೆಗಳಲ್ಲಿ ಚಿತ್ತ ಬಂದಲ್ಲಿ ಮಯೂರ ಎತ್ತಿ ತೋರದೆ ಶಾಂಭವಿ ಕವಿ ಜಕ್ಷದ ಇತೇಂದ್ರ. ಎಲ್ಲಿ ನೋಡ್ತೀವಿ ನೋಡ್ರಿ, ಅಲ್ಲಿ ರಕ್ಕಸರ ಕೂಗಾಟ ಚಾಲು ಐತಿ, ರಕ್ಕಸರ ಕೂಗಾಟ ಚಾಲು ಐತಿ. ಮತ್ತ ಬಾಣದ ಮಳೆಗಳು ಹಂಗ ಮನಗಂಡ ಮಳಿ ಸುಡ್ದಂಗ ಹಂಗ ಬಾಣದ ಮಳೆಗಳು ಅಕ್ಕಿನೂ ಬಿಡಾಕತ್ತಾಳ, ಅವನು ಬಿಡಾಕತ್ತಾನ್ರಿ. ಇಕ್ಕಿ ಮಾತ್ರ ಅವನು ಬಾಣದ ನಡುನ ಶಿರಚ್ಛೇದನ ಮಾಡಾಕತ್ತಾಳ ತಾಯಿ. ಮಾಯಾ ರೂಪದಿಂದ ಕೇಳಿಂದ ಒಮ್ಮೆ ಹಿಂದ ಬರ್ತಾನ ಮುಂದೆ ಬರ್ತಾನ, ಹಂಗ ಮಾಯಾ ರೂಪ ಮಾಡಾಕತ್ತಾನ ಅಕ್ಕಿ ಜೋಡಿ. ಮಾಯಲ್ಲವೇ ದೇವಿ ಯಾಕೆಗೆ ಮಾಯ ಮುಚ್ಚುವುದೇ ವಿಚಾರಿಸೆ, ಮಾಯದೋ ನಿರ್ಮಾಯವಾದೋ ದೇವಿ ದಿಟ್ಟಿಸಲು ಏಕಳಿತ ಕೋಪದಲ್ಲಿ ಸತಿ ಮಾಯನೊಕ್ಕ ವಿಜಕ್ಷಳವನ ಸಾಯಕೋ ಬೆಳಗಿದೋ ಶತರದಿ ತೇಜದಲ್ಲಿ ಎಂದ. ಬಸವಣ್ಣ ತಾಯಿ ಮಾಯಾ ರೂಪ, ಆಕೆ ಮುಂದೆ ಏನಾದ್ರು ಮಾಯಾ ನಡಿತೈತೇನಪ್ಪ, ಆಗಿಂದಾಗ ಸ್ವರತೆ ಎಲ್ಲ ಸೇದ್ ಬಿಟ್ಲ ತಾಯಿ ಮಾಯಾ ರೂಪ. ಅವೇನ್ ಮಾಯಾ ಆಡಾಕತ್ತಿದ್ ನೋಡ್ರಿ, ಆಗಿಂದಾಗ ಸ್ವರ ಜೇಗ್ ಬಿಟ್ಟ. ಮತ್ತ ಅವ್ ಮತ್ ರಕ್ಕಸ ಮ್ಯಾಲೆ ಬಾಣದ ಮಳೆ ಸುಡ್ಸಾಕೈತತ್ ಮತ್ ತಾಯಿ ಮ್ಯಾಲ.
ಅವನ್ನೆಲ್ಲ ನಡು ಛೇದನ ಮಾಡಿಬಿಟ್ರು ತಾಯಿ. ನಿಮಿಷ ಮಾತ್ರದಿ ಮೂರ್ತಿ ತಿಳಿದೆ ಸಮನಸರ ನೋಡುವಂತೆ ತಾಮುಖ ಕಮಲ ಹೊರಸಿ ನೋಡಿ ಶುಂಭನು ಬೊಲದೆ ಬಣನೆಂದು ಯಮುನಿ ಕಾಣಿಸಿದ್ದಾಯ್ತು ಕನಿಯಲ್ಲಿ ಕಮಲ ಜಾಂಡವು ಬೀಡು ಬಿಟ್ಟಿತು ಅಮರ ಶರಬರು ದಕ್ಕೆ ದೈತ್ಯ ಬರಕೆ ಕೇಳಂದ. ನಿಶುಂಭೇನ್ ಯುದ್ಧ ಮಾಡಾಕತ್ತಿದ್ ನೋಡ್ರಿ. ಶುಂಭ ಮೂರ್ಛಿತನಾಗಿ ಬಿದ್ದಿದ್ರಿ. ಒಮ್ಮೆ ಎದ್ದ ಕೆರಿಂದ ತಮ್ಮನ ಯುದ್ಧ ನೋಡಿ ಕೆರಿಂದ ಬಲೇರೆ ಅಂತಂದ ಅವಾಗ ಶಬಾಷ್ ಶಬಾಷ್ ಅನ್ನಾಕತ್ತಿದ್ರು ತಮ್ಮಗ. ಶಬಾಷ್ ತಮ್ಮ ಶಬಾಷ್ ಅನ್ಕೋತ ಭಯಂಕರ ಧ್ವನಿಂದ ಕೂಗುತ್ತ ಶುಂಭ ಮಹಾರಾಜ ಎದ್ದ ಬಂದು ಶೈದ ಮಂತಾಸ್ತ್ರವನು ಶುಂಭನು ಒಳಗ ಪರಬ್ರಹ್ಮನ ಮೇಲೆ ನಳಿನ ಸಖಿ ಯಮ ನಿವೃತ್ತಿ ಉನ್ನಾಸ ಮೊದಲಾಗಿ ಬಳಿಕ ವಾಯುಕು ಬೇರೆ ಈಶ ನಡುವೆ ಈ ತರದ ಶಾಸ್ತ್ರದೇ ಒಳಗದಲ್ಲಿ ಕವಿ ದಕ್ಷ ಬಬ್ಬಿಕ್ಕಿದನು ದೈತೇಂದ್ರ. ಅನೇಕ ತರದ ಮಂತ್ರಾಸ್ತ್ರಗಳನ್ನ ಅಲ್ಲಿ ಹೂಡಾಕ ಇದ್ರಿ ನಿಶುಂಭ. ಸೂರ್ಯ ಅಗ್ನಿ ಯಮ ವರುಣ ವಾಯು ಕುಬೇರ ಅನೇಕ ಶಸ್ತ್ರಾಸ್ತ್ರಗಳನ್ನ ಈಕಿ ಮ್ಯಾಲ ಹೂಡಾಕ ಇದ್ರಿ. ಇವೆಲ್ಲಾ ಇವ್ರ ಕಡೆಯಿಂದನ ಕಸ್ಕೊಂಡಿದ್ರಿ. ವಾದ್ದು ಓಡಿಸ್ಯಾರ್ಲಾರಿ ದೇವಾನ ದೇವತೆಗಳನ್ನ ಇವೆಲ್ಲ ಅವರು ರೀ. ಅವರುನ ಈಕಿಗೆ ಪ್ರಯೋಗ ಮಾಡಾಕತ್ತಾಳ. ಉರುಳಿಸಿದ ಬಹು ಪರ್ವತಂಗಳ ಸುರಿದ ಬಹು ಸಿಡಿಲಗಳ ಕತ್ತಲೆ ಹೊಗಳಿಗಳ ವಧಿಸಿದನು ಸುರಿದನು ಸರಳ ಕರ್ಮಳೆಯ ಹರಿಗೆ ಹೊಳೆಗಳುವ ಖಡ್ಗದಿಂ ಮುದ್ಗರ ಮುಚ್ಚುಂಡಿಲಿ ವೈದಂ ಬರದೊಳಗೆ ದೇವಿ ಕೈಗೆಡಿಸಿದನು ದೈತೇಂದ್ರ. ನಿಶುಂ ಮನಗಂಡ ಆರ್ಭಾಟ ಮಾಡ್ಕೋತ ಶಸ್ತ್ರಾಸ್ತ್ರ ತಗೊಂಡ್ ಕೆರಿಂದ ತಾಯಿ ಮ್ಯಾಲ ಆಯುಧಗಳನ್ನು ಉಪಯೋಗ ಮಾಡಾಕತ್ತೇನ್ರಿ. ಮನಗಂಡ ಆರ್ಭಾಟ ಮಾಡಾಕತ್ತೇನ ಪರ್ವತಗಳನ್ನು ಬುಡ ಮೇಲೆ ಸಹಿತ ತಂದ್ ಮ್ಯಾಲ ಉಗಿಯಂತವ ಏನ ತಾಯಿ ಮ್ಯಾಲ. ಬಾಣದ ಮರಿನೂ ಸಿಡ್ಸಾಕತ್ತಾನ ಮ್ಯಾಲ. ಬಾಣದ ಮೈ ಮಿಂಚಿನ ಉಪಾಧಿಯಲ್ಲಿ ಬಾಣದ ಮರಿ ಸಿಡ್ಸಾಕತ್ತಾನ. ಆದ್ರ ತಾಯಿ ನಡು ಸಿರ್ಚೇದನ ಮಾಡಿ ಬಿಡಾಕತ್ತಾಳ ಅವನ್ನೆಲ್ಲ. ಬಸವ ಕೇಳ ಪರಬ್ರಹ್ಮಗಿರಿಗೆಯೋ ಮುಸ್ಕಲೇನದು ಶಸ್ತ್ರ ಮಂದಿರೆ ವಿಷಕದಿಂದರಿ ಉತ್ತಮಂತಾಸ್ತ್ರಗಳ ನುಂಗಿದಳು. ಹಸಿಯ ಮುದ್ಗರ ವಂಶುಂಡ್ಯ ಹಸನಗೆಡಿಸಿದ ದೈತ್ಯ ರಾಜರ ಮಸಿಯ ಮಾರ್ಗನದಿಂದ ಮುಸುಕೆ ನೋಯಿಸಿದಳ ಎಂದ. ನಿಶುಂಭ ಎಷ್ಟೋ ಮಂತ್ರಾಸ್ತ್ರಗಳಿಂದ ಅನೇಕ ದಿವ್ಯಾಸ್ತ್ರಗಳಿಂದ ಯಮನಂತೆ ಯುದ್ಧ ಮಾಡಾಕೈತಿ ತಾಯಿ ಮ್ಯಾಲ. ಆದ್ರ ತಾಯಿ ಏನ್ ಮಾಡಾಕೈದ್ಲ ಅಂದ್ರ ಎಲ್ಲಾ ಮುರಿದು ಪುಡಿ ಮಾಡಾಕೈದ್ಲಿ. ಕೆಲವು ಏನ್ ಮಾಡಾಕದ್ಲು ನುಂಗಾಕ ಹೋಗ್ತಾಳ, ಕೆಲವು ಪುಡಿ ಮಾಡಾಕ್ತಾಳು, ಕೆಲವು ನುಂಗಾಕ ಹೋಗ್ತಾಳು. ಸಿಡಿಲು ಹೊಡೆದಂತಾಗಿ ದೇವಿಯು ನಿಡು ಸರ್ವತಾಗಲಿ ಕೆಳಗೋಪದ ಸಡಗಡವನೇ ನೆಂಬ ಕವಳಿರುತ್ತಿದ್ದ ಕಾಯ ಸಿಡಿದವು ಕಂಗಳಲ್ಲಿ ಹಿಡಿಯುವಗೆ ಹಿಡಿದು ಹೊರಟಿತ್ತು ನಾಚಿಕದೆ ಒಳಗುಡಿಯುತ್ತಲೇ ತುಡುಕಿದನು ವರ್ಷನಾಗ ದೈತೇಂದ್ರ. ಈಗ ನಿಶುಂಭ ಏನ್ ಮಾಡಿದ್ಪ ಅಂದ್ರ ಪಾಶುಪಶಾಸ್ತ್ರವನ್ನು ತಗೊಂಡ್ ತಾಯಿ ಮ್ಯಾಲ. ಪಾಶುಪಶಾಸ್ತ್ರ ಅದು ಶಿವಂದ್ರಿ ಅದು. ಅದನ್ನ ತಗೊಂಡ ತಾಯಿ ಹುಡಾಕ ಬದಾವಂತ ಅದು. ಶಿವ ಎನ್ನೆನುತ್ತ ಸುರನ ಶಿವಶರವ ಕಾಣುತ್ತ ಶಶಿಧರ ನಿಮಗೆ ಕೊಟ್ಟನೆ ಪಾಸುಪಕವನು ಜಗವ ಸುಡಲೇನುತ್ತ ಇವನು ಆರಿಗೆ ಹೂಡುವನು ಶ್ಯಾಮುವೆ ಕಾಯುವ ಕೊಲ್ವಳು ದಿವಿಜ ಸಭೆ ಚೆಲ್ಲಿದು ದಶ ದಶೆಗೆ ಕೇಳನ್ನ. ಅವಾಗ ದೇವಾನ ದೇವತೆಗಳು ಎಲ್ಲ ಅಂಜಿ ಬಿಟ್ರತ್ತ. ಪಾಶುಪಶಾಸ್ತ್ರ ಇವನ್ ಕೈಯ ಸಿಕ್ಕತ್ಪ, ಇನ್ನ ಜಗತ್ತನ್ನ ಸುಟ್ಟು ಬಿಡ್ತಾನ, ಎಲ್ಲಾ ನಾಶ ಮಾಡಿಬಿಡ್ತಾನೆ ಇಂಥವನ್ ಕೈಯ ಸಿಕ್ಕತ್ತಿ. ಶಿವ ಇನ್ನೇನ್ ಜಗತ್ತ ಉಳಿತೈತಿ ಇಲ್ಲಪ್ಪ ಅಂತಂದ ಅವರು ಅನ್ನೋರಾದರು. ತಾಯಿ ವಿಪತ್ತಿನಿಂದ ಪಾರ್ ಮಾಡ್ತಾಳು ಇಲ್ಲೋ, ಏನ್ ಮಾಡ್ತಾಳ ತಾಯಿ ಅಂತಂದ ಅವರು ಚಿಂತೆಗೊಳವಾದ್ರು. ತೆಗೆಯ ಶರವನ್ನು ಸೂರ್ಯಕೋಟಿಯ ಮಿಗಿಸಿದರು ತೇಜವನು ಕೇವಲ ಹೊಗೆಯ ಸುತ್ತಲಿತ್ತುತ್ರು ಭವನಕ್ಕೆ ಒಂದಾಗಿ ಬುಗಿ ಬುಗಿಲು ಬುಗಿ ವಿಸಲಗಿ ಮೊಗದ ತಳ್ಳಿರಿ ಸೂತದಲ್ಲಿ ಕಿಡಿ ನೆಗೆದ ಹೋದ್ರು ಮಲೋಚದ ಪರಿಯ ಚಂದ್ರನ್ನ. ಪಾಶುಪಶಾಸ್ತ್ರ ಹೊರಗೆ ತಗೊಂಡ್ರಪ್ಲೆ ಮನಗಂಡ ಕೋಟಿ ಸೂರ್ಯರ ಪ್ರಕಾಶಮಯವಾಗಿ ಹೊಳ್ಯಾಕೈತತ್ರ. ಅದು ಬುಗಿಲ್ ತಂದ ಸಪ್ಳ ಮಾಡ್ಕೊತ ಮನಗಂಡ ಕೋಟಿ ಸೂರ್ಯ ಪ್ರಕಾಶ ಒಳಗೆ ಹೊಳ್ಯಾಕೈತತ್ರಿ. ಇದರ ತುದಿಯಿಂದ ಹೊರತಂತ ಹೊಗಿ ಜಗತ್ತನ್ನ ತುಂಬಿಡ್ತತ್ರಿ ಪಾಶುಪಶಾಸ್ತ್ರ. ಅಂತ ಪಾಶುಪಶಾಸ್ತ್ರ ತಾಯಿ ಮೇಲೆ ಹೊಡಾಕಿ ತಯಾರಾಗ್ಯಾನ. ಅದ್ರ ಶಕ್ತಿಯನ್ನು ಎಷ್ಟೊಂದು ಹೇಳಿ ಬಸವಣ್ಣ, ಅಂತ ಜಗತ್ತು ಸುಡುವಂತ ಪಾಶುಪಶಾಸ್ತ್ರ ತಾಯಿ ಮೇಲೆ ಹೊಡಾಕ್ ತಯಾರಾಗಿ ನೋಡಪ್ಪ ತಂದ್ ಬಸವಣ್ಣ ಶಿವ ಹೇಳುವಂತ. ಬಿತ್ತಿದೊದರೆ ಜ್ವಾಲೆಂಗಿರಿ ನುಚ್ಚು ನೂರ ಗುರುಳಿದ ಕಡು
ಕಿಚ್ಚಿನ ಜಳಕಳೆ ಕುದಿದಿದ್ದ ಹಬ್ಬಗಳು ಬಿಚ್ಚಿದು ಹೆಡೆ ರಕ್ತ ಶೇಷಗೆ ಮುಚ್ಚಿ ಮಲಗಿದವಾಗ ದಿಗ್ಗಜ ಒಚ್ಚರೆಯನೆಂಬ ಸುರದಿಂದ ಈ ಪ್ರಕಾರವಾಗಿ ಪಾಶುಪಸಾತ್ರ ತೆಗೆದಪ್ಲೆ ಸಪ್ತ ಸಮುದ್ರಗಳು 7 ಸಮುದ್ರಗಳು ದೊಡ್ಡ ಸಮುದ್ರಗಳು ಎಲ್ಲ ಬತ್ತಿ ಹೋಗ್ಬಿಟ್ಟವತ್ರಿ ಅದ್ರ ಜಳದ ಬಡ್ತಕ್ರಿ ಮತ್ತ ಮೇರು ಪರ್ವತಗಳು ಪುಡಿ ಪುಡಿಯಾಗಿ ಊದ್ರೊಳಗ ಬೀಳಾಕೈದ್ದು ಗಂಗೆ ಬತ್ತಿ ಬಿಟ್ಲು ಗಂಗಾ ನದಿ ಬತ್ತಿ ಬಿಡ್ತತ್ರಿ ಮತ್ತ ಆದಿಶೇಷನ್ ಹೆಡೆರತ್ನಗಳು ಉಚ್ಚಿ ಬೀಳಾಕೈದ್ದೋತ್ರಿ ಆದಿಶೇಷನ್ ಹೊರಲಿ ತಂಬರ ನಿರ್ಜರು ತಾವು ಸೊರಗಿದರು ಸೇರದಾರನದೇ ಶಂಕರ ಸದಾ ಶಿವ ಸಲೋ ಸರ್ವ ಜನಗಳಿರ್ತಾರಲ್ಲೋ ಬರಸೆಳೆದು ಹೂಡಿದಳು ಧನ್ವಿ ದೂದಾನವ ನಿತ್ಯ ದೇವಿಯ ಗಿರಿಗಳು ತೆರದೆ ಕಿಡಿಯು ದುರಿದು ಕೇಳಿ ಅನ್ನ ಆಕಾಶ ಒಳ ಮನಗಣ ಧ್ವನಿ ಮಾಡಾಕೈತತ್ರಿ ಅದು ಅದಕ್ಕೆ ದೇವಾನ ದೇವತೆಗಳು ಗಾಬರಿಯಾಗಿ ಅಂಜಿ ಓಡಾಡಕೈತ್ರತ್ತ ಆ ಕಾಡಿ ಈ ಕಾಡೆ ಅದ್ರ ಧ್ವನಿಗೆ ಒಟ್ಟು ಕೆಟ್ಟ ಧ್ವನಿ ಮಾಡಾತೈತತ್ತ ಈ ವಿಪತ್ತಿನಿಂದ ನಾನು ರಕ್ಷಿಸುವ ತಾಯಿ ರಕ್ಷಿಸ ತಂದು ಕೇಳಿದ ಆ ಕಾಡಿ ಕಾಡಿ ಓಡಾಡಕೈತಿರತ್ತ ಅಷ್ಟೊಂದು ಭಯಂಕರ ಶಬ್ದ ಮಾಡಾತೈತತ್ರ ಕಂಪಿಸಿತು ತ್ರೈ ಜಗ ಸರಳದು ಇಂಪಿನ ಭಾರತೀಯ ವದನದ ಕಂಪಿನೋಳು ತೆಗೆದು ಬೆಳಗಾಗಿದ್ದನ ಕಳನು ಜಂಪಿಸಿದ ಕೋಪದಲ್ಲಿ ಪಲ್ದನು ಕಂಪರಾಮನ ಮೇಲೆಯು ಕೆಂಪು ಹೇಳು ನೀನು ತುಡುಕಿದ ನಾಗ ಚಕ್ರವನ್ನು ಅದೇನು ಬುಗಿಲು ಬರ್ತಂದ ಮನಗಂಡ ಬಾಣ ಬಿಟ್ರಿ ಅದನ್ನ ಪಾಶುಪಶಾಸ್ತ್ರ ಅಕ್ಕಿ ಟ್ಯಾಕ್ ಬಂದಂಗ ತಂಪು ಹಾಕೋತ್ ಬರ್ತತ್ರಿ ಅದು ಬಾಯಿ ತೆಗೆದ್ಬಿಟ್ಲ ಒಳಗ್ ಮುಂಗೆ ಬಿಟ್ಲತ್ರಿ ಅದು ಅವಾಗ ನಿಶುಂಬ ಬೆರಗಾಯಿ ಬಿಟ್ಟತ್ ಎಂತ ಬಾಯ ರೀತಿಪ ಆಕಿಂದ ತಂದ ಬೆರಗಾಯಿ ಬಿಟ್ಟತ್ ಮೆರೆದನವ ಚಕ್ರವನ್ನು ಧರಿಸಿದ ಶರದಿಸೇನ ತೆರದಿ ಬರಲಿಕ್ಕೆ ತರಿದಳಾತನ ಚಕ್ರವನ್ನು ಭಾರತೀಯ ಮಾರ್ಗ ನದಿ ಉರುಗದಿಯ ಕೊಂಡಾಗ ದೇವಿಯ ಬಡದಲಪ್ಪಳಿಸಿದ ದೇವಿಯು ಉರುಳು ಗಡಿಗಳು ಗದಿಯ ಕಟ್ಗವ ಕೊಂಡ ದೈತೇಂದ್ರ ಈಗ ಏನ್ ಮಾಡಿದ್ರ ಮಾತ್ರವ ಸುದರ್ಶನ ಚಕ್ರವಂತ ಒಂದ್ ತಾಯಿ ಮೇಲೆ ಬಂದು ಇದು ವಿಷ್ಣು ಅಂತ ಕಸ್ಕೊಂಡಿದ್ರಿ ಅವನು ಸುದರ್ಶನ ಚಕ್ರ ತಗೊಂಡ್ ಕೆರಿಂದ ಭಾರಿ ರೌದ್ರಾಕಾರದಿಂದ ತಾಯಿ ಮೇಲೆ ಏರಿ ಬರಾಕೈತ್ರಿ ಅವಾಗ ತಾಯಿ ಏನ್ ಮಾಡ್ಲಪ್ಪ ಅಂದ್ರ ಅದನ್ನ ಆಗ ಶಿರಚ್ಛೇದನ ಮಾಡಿ ಕೇಳಿದ ತುಡುದು ತುಕಡಿ ಮಾಡಿ ಹೋಗ್ಬಿಟ್ಲು 100 ಬಾರಿಯು ಖಡ್ಗದಿಂದಲೇ ಹಾರಿ ಒಯ್ಯಲು ಖಡ್ಗಗಳ ಸೇವೆ 100 ಬಾರಿಯು ಸೂಲದಿಂತರೇಲಿಕೆ ಅಮರಾನಿ ಕಾರು ತಲಿ ಕಂಗಳಲ್ಲಿ ಕಿಡಿಗಳ ತೂರ್ತಿದನು ಶರ್ವ ತಪ್ಪಿಸ ಕಾರು ಬಟದಲ್ಲಿ ಶೂಲದಲ್ಲಿ ಶ್ಯಾಂಬವೇ ಕೇಳಂದ ಇಷ್ಟಾದ್ರೂ ರಕ್ಕಸಂದ ಶೂರ್ತನ ತೀರವಾತ್ರಿ ಮತ್ತೇನ್ ಮಾಡಾಕತ್ತೆ ಮತ್ ಕಡ್ಗ ತಗೊಂಡ್ ಮತ್ ಮ್ಯಾಲ ತಾಯಿ ಮೇಲೆ ಏರಿ ಕಡ್ಗ ತಗೊಂಡ್ ಮನಗಂಡ ಚೀರಾಟ ಮಾಡ್ಕೊತ ಮ್ಯಾಲ ಏರಿ ಬಂದತ್ತ ಈಗ ತಾಯಿ ಬಾಣದಗಳೇ ಸುರಿಸ್ಕೇರಿ ಅದನ್ನೂ ಮುರಿದು ಹೋಗೋದ್ಬಿಟ್ಲು ಖಡ್ಗ ಒಂದು ಈ ಪ್ರಕಾರವಾಗಿ ಮನಗಂಡ ವೀರಾವೇಶದಿಂದ ಇಬ್ಬರದು ಯುದ್ಧ ನೋಡತ್ ನೋಡಪ್ಪ ಬಸವಣ್ಣ ತಂದ್ ಹೇಳ್ತಾರೆ ಹಿರಿದ ಶೂಲವ ಹಸ್ತವನು ಶಿವೆ ತರೆ ಹಾರಿತು ಶೂಲ ಹಸ್ತವು ಸುರ ನಟ್ಟಿದಾಗ ತಿರುಗಿದ ನಾಗ ಶಿವೆ ಎಡೆಗೆ ಗುರಿ ಹಾಕಿದಳು ಶೂಲದೆ ಧ್ರುವದೈತನ ಕೋಪದಿಂದಲೇ ತಿರುಗಿ ಕರೆಕೊಂಡೆ ಹಸ್ತದಲ್ಲಿ ಅಂದ ಈಗ ಏನ್ ಮಾಡಿಪ್ಪ ಅಂದ್ರ ಬಲಗೈಲೆ ಒಂದ ಶೂಲ್ ತಗೊಂಡ್ ಏರಿ ಬಂದ ತಾಯಿ ಮೇಲೆ ಶೂಲ್ ತಗೊಂಡ್ ಏರಿ ಮನಗಂಡ ಚೀರಾಟ ಮಾಡ್ಕೊತ ತಾಯಿ ಮೇಲೆ ಏರಿ ಬಂದ ಬಲಗೈನ ಕಟ್ ಮಾಡಿಬಿಟ್ಲು ತಾಯಿ ಬಲಗೈನ ತುಕಡಿ ಮಾಡಿ ಹೋಗೋದ್ಬಿಟ್ಲು ತಾಯಿ ಮತ್ತೆ ಕಡಿದುಳ ನಿಶುಂಬನ ಗಟ್ಟಿ ಹೋಗದೆ ಹಸ್ತವನ್ನು ಗದೆ ಮತ್ತೆ ಹಾರಿತು ಹಸ್ತ ಸಹಿತಲು ನಿರ್ಜರನ ನಟ್ಟಿ ಇತ್ತ ಶ್ಯಾಂಬವಿ ಅಡಿಗೆ ತಿರುಗಲು ಕತ್ತರಿಸಲು ಗದೆಯ ಬಾಪುರೆ ಇತ್ತ ನೋಡೆನ್ ಜನತ ತೊಳೆದನು ದೈತ್ಯ ಶ್ಯಾಂಬವಿಗೆ ಮತ್ತೊಂದು ಕೈ ತಗೊಂಡ್ ಏನ್ ಮಾಡಿದ್ರಿ ಗದಾ ತಗೊಂಡ್ ಏರಿ ಬಂದ್ರಿ ಎಡಗೈ ತಗೊಂಡು ಎಡಗೈಲೆ ಅದನ್ನು ಕೈ ತುಕಡಿನ ಮಾಡಿಬಿಡ್ರಿ ತಾಯಿ ಅದನ್ನು ತುಕಡಿ ಮಾಡ್ಲು ಅವಾಗ ಅವೆಲ್ಲ ಮ್ಯಾಲ ಏರಿ ಹೋಗ್ತವ್ರಿ ಹೇಳ್ತಾರ ಮತ್ತೇನ್ ಮಾಡ್ತಾನ ಎಡ್ಡು ಕೈ ಹೋದ್ರು ಬಿಡಂಗಿಲ್ರಿ ಅವ್ ಮತ್ತ ಒದ್ಯಾಕ್ ಬರ್ತಾನ್ರಿ ಅವ್ ಒದೆಯದ ಮುನ್ನಾಗ ದೇವಿಯು ಉದುರಿದ ದೈತ್ಯದ ತೊಡೆಗಳ ಕದನ ತೀರಿತೆ ಶಾಂಬಯು ಎಂದೆನುತ್ತ ದೈತೇಂದ್ರ ಎದರದಿರು ನೋಡೆನುತ್ತ ದೇವಿಯು ಒದರ ತೆರೆದೆ ನುಂಗ ಬರೆಸಿರ ಎದನು ತರಿದಳು ಗಣಪಪಾನದಿ ಕೂಗುತ್ತಲಿ ದೇವಿ ಒದ್ಯಾಕೇನು ಬಂದ್ ನೋಡ್ರಿ ಎರಡು ತೊಡಿನ ಕಟ್ ಮಾಡಿ ಹೋಗೋದ್ಬಿಟ್ಟು ತಾಯಿ ಎರಡು ಕಟ್ ಮಾಡಿ ಹೋಗೋದಪ್ಲೆ ನಿಂದ ಏನಾರು ಮುಗಿತು ನಂದು ಮುಗಿತ ತಿಳಿದಿ ಮತ್ತ ಅಂದ ಮಾತು ನಂದು ಇನ್ನೂ ಮುಗುದಿಲ್ಲ ನೀನ್ ಬಿಡಂಗ ಇಲ್ಲ ಅಷ್ಟಾದ್ರೂ ತನ್ನ ಶೂರ್ ತಳದಿಂದ ನಾ ಕೂಗಾಟ ಮಾಡಾಕತ್ತೇನು ನಿಶುಂಬ
ಯುದ್ಧ ಮುಗಿತ ತಿಳಿಬೇಡಿ, ಇನ್ನೂ ಐತಿ ಯುದ್ಧ. ಕೈ ಹೋಗ್ಯಾವ, ತೊಡಿ ಹೋಗ್ಯಾವ, ಕಾಲು ಹೋಗ್ಯಾವ, ತಲಿ ಒಂದೈತ್ರಿ. ಮತ್ತೇನ್ ಮಾಡ್ಲಂದ್ರ ಏರಿತ ತಲೆ ನಬಕೆ ಜಗಗಳು ಊರು ಗುಡಿಸಲು ಬಬ್ಬಿಡ್ತಕ್ಕ ಮಾರಿ ಅಡಿಗೆ ದಲಿತಾನಲ ಮಕನುವಿನಲ್ಲಿ ವೀರ ಕೇಳಿ ನಾವು ನಿಮ್ಮನೆಮ್ಮರು ಸಾರಿದ ವಿಷ್ಣುವಿನ ಬಳಿಗೆಯು ಶೂರ ನಡೆ ನನಗೆ ಎದುರನೇ ಸುರಿಸಿದ ಎಂದ. ತಾಯಿ ಏನ್ ಮಾಡ್ಲವ್ರ ಈಗ ರುಂಡ ತೆಗದ್ಬಿಟ್ಲ. ಒಟ್ಟು ಮಾಡ್ಕೊತ ತಾಯಿ ನುಂಗಾಕ ಬಂದ್ರಿ ಅವ್. ನುಂಗುತ್ತ ನಿನ್ನ ಬಿಡಂಗಿಲ್ಲ ತಂದ್ ಬಂದ. ತಾಯಿ ರುಂಡ ತೆಗದ್ಬಿಟ್ಟು ಆ ರುಂಡ ಎಲ್ಲಿ ಹೋತ್ಪ ಅಂದ್ರ ಆಕಾಶ ಮ್ಯಾಲ ಹಾರಿ ಹೋಗತ್ತ. ದೇವತೆಗಳು ಕೂತಿರ್ ನೋಡ್ರಿ, ಅಲ್ಲಿ ಮ್ಯಾಲ ಹೋಗ್ತತ್, ಶಿವನಂತ ಯಾಕೆ ಹೋಗ್ತತ್. ಅದಕ್ಕ ಶಿವ ಅದಕ್ಕ ಏನಂದತ್ತ, ನಾವು ನಿಮ್ಮಪ್ಪ ಅಂದರ್ತಾವ ಶಿವ. ನಾವು ನಿಮ್ಮ ಅಂದ್ರ ಮತ್ ರುಂಡ್ ಏನ್ ಮಾಡ್ತಾವ, ವೈಕುಂಠಕ್ಕೆ ಹೋಗ್ತತ್ ವಿಷ್ಣುನ್ ಕಡೆ. ವಿಷ್ಣುನ್ ಕಡೆ ಹೋದ್ರಪ್ಲೆ ಅವೇನಂದತ್ತ, ನಿನ್ನಂತ ಶೂರ್ ಯಾರು ಇಲ್ಲಿ ನೋಡಪ್ಪ ತಂದ ಅವ್ ಹೇಳಾನ. ಮತ್ತೇನ್ ಮಾಡಿತತ್ತ, ದೇವತೆ ಕಡೆ ಬರ್ತೈತ್ರಿ ಅದು. ಚೆಲ್ಲಿದರು ದೇವತೆಗಳ ನಿರ್ಜರ ದಲನ ಶಿರ ಕೋಪದಿಂಬರೆ ಸೊಲ್ಲಡಿಗೆ ಕೈ ಮುಗಿದು ನಾವು ಸೇವಕರು ವೆನಲು ಬೆಲ್ಲ ನಿಳಿದು ತಲೆಯ ಶೌರದಿ ಬಲ್ಲಿದ ಕಾಣುತ್ತ ತೋರಿತು ಸೊಲ್ಲಡಿಗೆ ಚಂದ್ರಂಗೀರಾವಿನಂತ ಕೇಳನ್ನ. ಮತ್ತೇನ್ ಮಾಡಿತಂದ್ರ ಅದ ದೇವತೆ ಕಡೆ ಬರ್ತತ್ರಿ. ಅವಾಗ ದೇವತೆ ಕಡೆ ಕೈ ಮುಗಿದ್ರತ್ತವ್ರ, ನಾವು ನಿಮ್ ಸೇವಕರಪ್ಪ ನಿಶುಂಬ ತಂದ್ರತ್ತ ಎಲ್ಲಾ ದೇವತೆಗಳು. ನಿನ್ ಸೇವಕರಪ್ಲೆ ಮತ್ತ ಕೆಳಗ್ ಭೂಮಿಗೆ ಬರ್ತತ್ರಿ. ಅವಾಗ ಇಟ್ಟು ಕೇಳಿದ ಆಗಬಾರತಿ ದಿಟ್ಟನಾಚಲೆ ಶರವಯ್ಯರ ಲಟ್ಟೆ ವೈದರು ಮಾತ್ರಿಗೆ ನಿಶುಂಬನ ಬಲವ ಒಟ್ಟು ಮಾಡೇ ತೂರಿದರು ಜಗದಟ್ಟಿಗಳ ನಟ್ಟಿ ಶಾಸ್ತ್ರದೆ ಹುಟ್ಟು ತೀರ್ದರು ಕೂಲಿಸಿ ಮೊದಲಾದರದಲ್ಲಿ ಕೇಳನ್ನ. ಏನ ತೆಳಗ ಬತ್ ನೋಡ್ರಿ ರುಂಡ, ತಾಯಿ ಕೊಟ್ಟು ತುಕಡಿ ಮಾಡಿ ಒಗದ್ಬಿಟ್ಲ ಅಂದ್ರ ರುಂಡ. ಆಗ ತುಕಡಿ ಮಾಡಿ ಒಗದ್ಬಿಟ್ಲು. ರುಂಡ್ ಪುಟ್ಯಾಕ ಐತತ್ರಿ ಅದ್ ಮನಗಂಡ. ರುಂಡ್ ಪುಡೋದಕ್ಕೆ ಅಲ್ಲೇ ಜೀವ ಬಿಟ್ಬಿಡಿ. ಕೆಲರ ಚಕ್ರದಿಂದ ಮತ್ತ ಕೆಲರ ಮುದ್ಗರದಿಂದ ಚೆರದೆಂ ಕೆಲರ ಶೂಲದೆ ಗದೆಯ ಕಡ್ಗ ಕಮಣ್ಣ ಲೋಕದಿಲಿ ಕೆಲವರನ್ನು ಕಟ್ಟುವ ಅಂಗದಿಂದಲೇ ಕೆಲರ ನೀ ಪರಿಯ ನಾನ ಹಲವು ಶಾಸ್ತ್ರದಿ ಮಾತ್ರ ಗಣಲು ಕೊಂದರೆ ಎಂದ. ಏನ್ ನಿಶುಂಬ ಸಾತ್ ನೋಡ್ರಿ. ತಾಯಿ ಏನ್ ಮಾಡಾಕ ಇಲ್ಲಪ್ಪ ಅಂದ್ರ ಕೆಲವು ಸುದರ್ಶನ ಚಕ್ರದಿಂದ, ತ್ರಿಶೂಲದಿಂದ, ಕಾಟಕದಿಂದ, ಬಾಣದ ಮಳೆಗಳಿಂದ ಎಷ್ಟೋ ರಕ್ಕಸರಲ್ಲಿ ರಣಭೂಮಿ ಒಳಗೆ ಕೊಂದು ಯಾಕಾಯ್ತು ನೋಡಪ್ಪ ತಂದು ಹೇಳುವಂತಾರ. ಅದು ಅಡಗುನಿನ ಮಜ್ಜೆಗಳು ಮಾಂಸವು ಕಡಿತದಲ್ಲೇ ಅಡಿಗಡೆ ಉದೆಯವು ಕಡಿದ ಕೈ ಕಾಲ್ ತುಂಡು ಮುಂಡು ಕರುಳು ಹೇರಿಕೆಗಳು ಬಿಡದೆ ಹರಿಯುವ ರಕ್ತ ನದಿಯರೆ ಕಡುಮುರುಗಳ ಮದುವೆ ಮುಂದೆ ಎಡಬಿಡದೆ ಮಾಡಿದು ಶತಕೋಟಗಳಿಗೆ ಕೇಳಂದ. ಆ ರಣಭೂಮಿ ಒಳಗ್ರಿ ಎಷ್ಟೋ ಮಾಂಸ ಮಜ್ಜೆ ತುಂಬಿಟ್ಟಿತ್ತು. ಮತ್ತ ಹೊಟ್ಟೆ ಅಂದ್ ಕಳುಗಳು ಹರಿದು ಬಿದ್ದಾವು. ಅವ್ ಭೂತ ಪಿಸಾಚಿಗಳು ಏನ್ ಮಾಡಾಕತ್ತೇವ ಅಂದ್ರೆ ಇದ ಒಂದು ಟೈಮ್ ಅತ್ತ ಅಂದ್ ಕೆರಿಂದ ತಮ್ಮ ಮದುವೆ ಮುಂಜಿ ಹಳಿವಿ ಏನ್ ಉಳ್ದಾವಣಿ ಎಲ್ಲಾ ಕಾರ್ಯ ಮಾಡಾಕತ್ತೇವತ್ತವ್ ಭೂತ ಪಿಸಾಚಿಗಳು. ತಮ್ಮ ಮೊಮ್ಮಕ್ಕಳ ಮಂಜುವಿ ಮಾಡಾಕತ್ತೇವ, ಮದುವೆ ಮಾಡಾಕತ್ತೇವ, ಶ್ರಾದ್ದವನ್ನು ಮಾಡಾಕತ್ತೇವ. 2000 ಶೋಣಿ ರಾಜರು ಹೊರಗಿದ್ರು ದೈತ್ಯೇಂದ್ರ ಎಡಬಲ ಸುರ ತೋಳಲೆ ಮೆರೆದನಾಗ ನಿಶುಂಭ ವಿಕ್ರಮನು ವರ್ಷಿನ ಕೇಳಿಂದುಳಿದರ ಹರಣ ಕೇಳುತ್ತ ದೇವಿಸಿಯು ಸರಿಗೂಡೆ ತಿಂದು ತೀಗುವುದರಿಂದಲೇ ಎಂದ. ನರ್ತನವನ್ನ ಆಡಿದರೆ ಸಂತೋಷ ಸಾತರಾಗಿ ಸಪ್ತ ಮಾತ್ರಕ್ಕೆ ದೂರ್ತನೊಬ್ಬ ಯಂಕರನ ನಿಶುಂಭನ ಮರಣವದು ಪೂರ್ತಿಯಾಗಲು ಜೀವಜರಾಸೆ ಮೂರ್ತಿ ನೋಡಿ ರೆಚ್ಚಿದ್ದೆಂದೆ ಕೀರ್ತಿಸೇ ನೆನೆದರು ಚಿದಾನಂದಾತ್ಮ ಗುರುವರನ. ಅವನ ಜೋಡಿ ಎಷ್ಟು ಮಂದಿ ರಕ್ಕಸರ ಸಾತ್ರಪ್ಪ ಅಂದ್ರ 2000 ಅಕ್ಷೋನಿ ದೈತ್ಯ ರಾಜರು ಸತ್ ಬಿದ್ರತಲ್ಲಿ ಆ ನಿಶುಂಭನ ಜೋಡಿ. ರಕ್ತ ಏನು ಆಗತ್ತಪ್ಪ ಅಂದ್ರ ಹೊಳಿ ಉಪಾದಿಯಲ್ಲಿ ಹರಿಯಾಕತಿತ್ತು ನೋಡಪ್ಪ. ಶಿವವಾನ ಎಷ್ಟೋ ಮಂದಿನ ಮಾಂಸದ ಹರಿದು ಅದು ತಿನ್ಕೋತ ನಿಂತಿತ್ತು ಆಕಳಾಗಿ ತಂದು ಇಲ್ಲಿ ಹೇಳುವಂತಾರ. ಮತ್ತ ನಿಶುಂಭ ಸಂವಾರ ಆದಪೆ ಅವ್ರ ಏನು ದೇವತೆಗಳು ಜಯವಾಗಲಿ ತಾಯಿ ಜಯವಾಗಲಿ ಜಯಕಾರ ಹಾಕುವಂತವ್ರ. ಅದು ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರ್ಮ ಪದ್ಮಿ ರೇಪ ಶ್ರೀ ಚಿದಾನಂದ ಉದಿತ ವಿರಚಿತ ಪಾರ್ಥಿಮಾತ್ಮಗಳು ನಿಶುಂಭ ವಧೋ ನಾಮ ಚತುರ್ದಶ ಅಧ್ಯಾಯ ಸಂಪೂರ್ಣಂ ಅಂತ್ಯ ಅಧ್ಯಾಯ 14 ಪದ 576 ಮಂಗಳಮಸ್ತು. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಾದೇ.
ಆಕಾಶ ಜಲಕಾಶ ಆಕಾಶ ನಕ್ಷತ್ರ ಚಂದ್ರಾಕ್ಷ ತನಮ ಓಂ ಅನಾದಿ ಶಾಶ್ವತಂ ಶಾಂತಂ ಚೈತನ್ಯ ಜ್ಯೋತಿ ಸ್ವರೂಪಂ ವಿಭೂತಿಂ ಪ್ರತಾಪುರುಷಂ ವಿಭೂತಿಂ ಧಾರಯಂ ಓಂ ಕರ್ಪೂರಾಗರ ಕಸ್ತೂರಿ ಗೋರಧನ ಸ್ವಾಮಿ ಶ್ರೀಗಂಧ ಪ್ರದಾಯಂ ದೇವೇಶಪತಿ ಓಂ ಜೀವಾನಂದಂ ಸಮರ್ಪಯಂ ತ್ರಿದಳಂ ತ್ರಿಗುಣಾಕಾರಂ ತ್ರಿಜನ್ ಪಾಪಸೇವಿ ಕಪಿಲ್ವನ್ ಶಿವಾರ್ಪಣಂ ಸೇವಂತಿಕ ಬಕುಲ ಚಂಪ ಪುನಾಗ ಕಪಿಲ ಸಂಪಿಲ ಪ್ರಭಾ ತುಷಲ್ ಮೇಲೆ ಕವಿತಾಂ ಪೂಜಂ ಪ್ರಸಿದ್ಧ ಪರಮೇಶ್ವರ ಓಂ ಬುದ್ಧಂ ಪ್ರಕಾಶಂ ದಶಾನ ಸಮೇತ ಮನಂ ಜೀವನ जय मंगलम जय नमः पार्वतीपति शिवार महादेव ಕಂಡನಾಗನಿ ಜಾನುತಲೆ ಮುಂಡಕಾದಿದ ಕಡುವ ಶೌರು ದಂಡವ ಭುಜೆ ಉಳಿದೆ ತನಗೆನು ತಲಾ ಶುಂಭ ಚಂಡ ವಿಕ್ರಮ ನಿಡಿದ ದಿವಜರ ಗಂಡ ನೆನಿಪನೆ ಅಳಿದ ಎನ್ನುತ್ತಲೆ ತುಂಡುಗಳ ಮುಂದಿಕ್ಕಿ ಮರಗಿದ ನಾಗ ದೈತೇಂದ್ರ ಆರಿಗೆಯೋ ಸಿರಿ ಬೇಕು ಮತ್ತಿನ್ ನಾರಿಗೂ ಈ ಸ್ವರ್ಗ ನೀನಿಲ್ ದಾರಿಗೆ ಈ ದಿವಿಜರ ಅಧಿಕಾರಗಳು ತಾನಿಂದು ವೀರ ನಿನ್ನೊಳದೇನ ಚೆಂಡಿಯು ಕಾರಿಸಿ ನಾನೆನ್ನ ಯುದ್ಧವ ಆರ್ವ ನೋಡುವರು ನೋಡುವ ನೀತರ ನಾದಿ ನೀನೆಂದ ನಿರ್ಜರರು ಹರಿಸುತ್ತಲೇ ರಣದಲ್ಲಿ ದುರ್ಜಯನು ತಾನಾದ ಶುಂಭನ ಗರ್ಜಿಸುತ್ತ ಕೆಡೆಯಿದಳು ಶೂಲದಲ್ಲಿ ನಿಮ್ಮಾರತಿಯೋ ಏನ್ರಿ 15ನೇ ಅಧ್ಯಾಯ ಪ್ರಾರಂಭ 15ನೇ ಅಧ್ಯಾಯ ಒಳಗೆ ಏನ್ ನೋಡ್ತಿಪ್ಪ ಅಂದ್ರ ರಕ್ಕಸ ರಾಜ ಅಂತ ಶುಂಭನನ್ ತಾಯಿ ಶಿವನ ತ್ರಿಶೂಲದಿಂದ ಸಂಹಾರ ಮಾಡ್ತಾವ ಯಾವ ರೀತಿ ಸಂಹಾರ ಮಾಡ್ತಾ ಬಂದು ಇಲ್ಲೇ ನೋಡುವಂತಾರ ಕಂಡನಾಗ ನಿಜಾನುಜನ ತಲೆ ಮುಂಡ ಕಾದಿದ ಕಡೋಶವರು ದಂಡವ ಭುಜ ಹೊಡೆದಿದೆ ತನಗೆನುತ್ತಲ ಶುಂಭ ಚಂಡ ವಿಕ್ರಮ್ ನಡೆದ ದಿವಜರ ಗಂಡ ನೆನಪಿನ ಅಳಿದ ಎನ್ನುತ್ತಲೆ ತುಂಡುಗಳ ಮುಂದಿಕ್ಕಿ ಮರಗಿದ ನಾಗ ದೈತೇಂದ್ರ ತಾಯಿ ನಿಶುಂಭನನ್ನ ಸಂಹಾರ ಮಾಡ್ರಿ ಕಾಲು ತುಕುಡಿಯೋದು ರುಂಡಾವತ್ತು ಎರಡು ಕೈ ತುಕುಡಿಯೋದು ಅವಾಗ ಶುಂಭ ಬರುವಂತವ ಅದು ಬಂದ್ ಏನ್ ಮಾಡಿಪ್ಪ ಅಂದ್ರೆ ಎಲ್ಲಾ ರುಂಡ ಮುಂಡ ಕೈಯ ಕಾಲ ಎಲ್ಲಾ ಜೋಡಿಸಿದ್ರಿ ಜೋಡಿಸ್ಕರಿಂದ ಮರುಗುವಂತವ ಅದು ತಮ್ಮನ ಸ್ಮರಣೆ ಮಾಡ್ಕೋತಾನ ಅವನ ದೇಹನ ತುಂಡುಗಳು ಜೋಡಿಸ್ತಾನ ಎಲ್ಲೋ ತಮ್ಮನೇ ನಾನು ಬಲಗ ಇದ್ದಂತ ನೀನ ಹೋಗ್ಬಿಟ್ಟಪ್ಪ ತಂದ ತಂದ ಅಳಾಕಿದ್ದ ಅವನ್ ಮುಂದ್ ಕೂತ್ತೀನಿ ನೀ ಬಹುಶೂರ್ನಾದಂತ ನೀನ ಹೋಗ್ಬಿಟ್ಪ ತಂದ್ ಕೆರಿಂದ ಅಳಾಕಿದ್ದ ಆರಿಗೋ ಸಿರಿಬೇಕು ಮತ್ತಿನ್ ನಾರಿ ಸ್ವರ್ಗ ನೀನಿಲ್ ಯಾರಿಗೋ ದಿವಿಜರ ಅಧಿಕಾರಗಳು ತಾನೆಂದು ವೀರ ನಿನ್ನೊಳ ದೇವಿನ ಚೆಂಡು ಕಾರಿಸಿ ನನ್ನ ಯುದ್ಧವ ಆರ್ವ ನೋಡುವರು ನೋಡು ನೀ ತೆರನಾದೆ ನೀನೆಂದ ಎಲ್ಲೋ ಶೂರ ತಮ್ಮನೇ ನೀನವಾದ ಬಳಕ ಇದೆಲ್ಲ ಎದಕ್ ಬೇಕಪ್ಪ ಇರಿ ಸಿರಿ ಸಂಪತ್ತ ರಾಜಭೋಗ ಎದಕ್ ಬೇಕು ನನ್ನ ಬಲಗ ಇದ್ನಿ ನೀನ ಹೋಗ್ಬಿಟ್ಟು ನೀ ವಾದ ಬಳಕ ಎಲ್ಲ ನನಗ ಶೂನ್ಯ ಈಕಿನ ಈಗಿಂದೀಗ ಸಂಹಾರ ಮಾಡಿ ಕೆರಿಂದ ತುಕುಡಿ ಮಾಡಿ ಭೂತಗಳು ಹಂಚಿ ಬಿಡ್ತಾನ ಅದ್ ನೋಡಾವ್ ನೀನ ಇಲ್ಲ ಅದಿ ಈ ನೋಡಾವ್ ನೀ ಇಲ್ಲ ಅದ್ ಏನ್ ಮಾಡಪ್ಪ ಅಂತಂದ
ದುಃಖ ಪಡುವಾದ ಒಡಬಡಿವೆ ಬ್ರಹ್ಮಾಂಡ ವಿಧನನು ಸುಡುವ ಹರಿಹರಿ ನಿಂದೆ ನಿಂದಕ್ಕಿಡುವೆ ಚೆಂಡೆ ಹಂಚುವೆನು ಕಂಡವ ಪಿಶಾಚರಿಗೆ ನುಡಿದ ಫಲವನ್ನೇನು ಎನ್ನಯ್ಯ ಒಡವೆ ಹೋದು ಎನ್ನ ತಲಾಶ್ರವ ಹಿಡಿಯುತ್ತಲೇ ದೇಹ ಸಾಕೆಂತಿದ್ದಲ ಸುರೇಂದ್ರ ಮನಗಂಡ ವೀರಾವೇಶದಿಂದ ರಣರಂಗಕ್ಕೆ ಬಂದ್ರ ಜಿಗದ್ ಕೆರೆಯಿಂದ ಬಂದ್ ಏನ್ ಹಾಕಾಯ್ತಪ್ಪ ಅಂದ್ರ ಈ ಬ್ರಹ್ಮಾಂಡನ ನಾಶ ಮಾಡಿಬಿಡ್ತಾನ ಮತ್ತ ಹರಿಹರ ಬ್ರಹ್ಮಾದಿಗಳನ್ನ ಸುಟ್ಟು ಬೂದಿ ಮಾಡಿ ಕೆರೆಯಿಂದ ಗಾಳಿಗೆ ತೋರಿ ಬಿಡ್ತಾನ ನನ್ನ ತಮ್ಮನನ್ನ ಕೊಂದಂತ ಈ ದುಷ್ಟ ಸ್ತ್ರೀ ಏನದ ನೋಡ ಈಕಿನ ತುಕಡಿ ಮಾಡಿ ಹೋಗೋದು ಎಲ್ಲ ಭೂತ್ ಪಿಸಾಚಿಗಳು ಹಂಚಿ ಬಿಡ್ತಾನ ಎಲ್ಲೋ ಸಹೋದರನೇ ನಿನ್ನ ಸಂತೋಷ ಪಡವ ನೀನ ಇಲ್ಲ ಅದಿ ಅನ್ಕೋತ ಅನ್ಕೋತ ದುಃಖಿಸ್ಕೋತ ಏರಿ ಬರೋದಾದ ಎಂದು ಹಲಗಡಿಸರ ಓಂಕೃತಿಯಿಂದ ಗಡಿಸಿದ ದೇವಿಯ ಅಂದ ಮಾತನ ದುಷ್ಟತ್ರೇ ನೀನು ದರದಲ್ಲಿ ಇಂದು ಎಂಬಳ ತೊಡಕಿದೆ ಒಂದು ಈ ಕೊಡೆಯು ನಿನ್ನ ಬಲ್ದಂ ದಂಡರೆ ಭಾರತಿ ಉತ್ತರ ಗೊಟ್ಟಳ ಸರಂಗೆ ಅಟ್ಟ ಅನ್ಕೋತನ ಶುಂಭ ಮಹಾರಾಜ್ ಏರ್ ಮ್ಯಾಲ ಬಂದ್ರಿ ಶುಂಭ ಏನಂದ ದುಃಖ ಪಟ್ಟ ತಾಯಿಗೆ ಅಂದ ಎಲ್ಲೋ ದುಷ್ಟತ್ರಿ ಹೇಳಿ ನೀ ಬಾಳ ನೀಚದಿ ನಮ್ಮ ರಕ್ಕಸನ ಎಲ್ಲಾನು ಕೊಂದೋಗೋದ್ ಬಿಟ್ಟಿ ನಮ್ಮ ತಮ್ಮನ ಕೊಂದೋಗೋದ್ ಬಿಟ್ಟಿ ಇನ್ ಮ್ಯಾಲ ನಿನ್ನ ಬಿಡಂಗಿಲ್ಲ ನಿನ್ನ ಕಡ್ದ ಹೋಗ್ಕನ ಬಿಡಂಗಿಲ್ಲ ತಿಳ್ಕೊನಿ ತಂದ್ ಕೆರಿಂದ ಹೇಳವ ಅದು ಅವಾಗ ತಾಯಿ ಉತ್ತರ ಕೊಡ್ತಾಳ ಮೂರು ಲೋಕಗಳಲ್ಲಿ ನನಗೆ ವೀರಕ್ಕೆ ಕರುಣಿ ಎಂಬರು ಆರಿಲ್ಲ ಲೋಕದಳು ನನಗೆ ದುಷ್ಟಳೆಂಬರವರವರು ತೋರುತ್ತೇನ ದುಷ್ಟಳಾಗಿ ಪೂರ್ಣಾರ್ಥ ದೃಢನಾಗಿ ದೂರ ರಾಕ್ಷಸ ನೀನು ದುಷ್ಟನು ಎಂದಳ ದೇವಿ ಎಲ್ಲೋ ಸೂರ್ಯನಾದ ರಕ್ಕಸರ ರಾಜ ಶುಂಭನೇ ಕೇಳಪ್ಪ ಮಸ್ತ್ಯ ಲೋಕ ಭೂಲೋಕ ಪಾತಾಳ ಲೋಕ ಮೂರು ಲೋಕಗಳ ಸರ್ವಜನ ಏನಂತಾರಪ್ಪ ಅಂದ್ರ ಅಂತಃಕರ್ಣಿ ಅಂತಾರ ನನ್ನ ಪ್ರೇಮಿ ಅಂತಂದು ಹೊಗಳ್ತಾರ ದುಷ್ಟ ನಾವ್ ನೀನೋ ಒಬ್ಬ ಯಾರು ಇನ್ನೊಬ್ಬನ ದುಷ್ಟ ಅಂದಿಲ್ಲ ನನಗ ಅಂತಃಕರ್ಣಿ ಅಂತಾರ ಯಾಕನ ನೀ ದುಷ್ಟ ಅಂದ ನೀ ದುಷ್ಟ ಅದೇ ನಿನ್ನ ಕಣ್ಣಾಗ ನಾ ದುಷ್ಟ ಕಾಣಾಕತ್ತೇನಿ ತಂದ್ ಕೆರಿನ ತಾಯಿ ಉತ್ತರ ಕೊಟ್ಲು ಸರ್ವ ದಿವಿಜರ ನೋಡಲೆಮ್ಮಯ್ಯ ಸರ್ವ ಬರ್ವನ ಕೊಂದೆ ಈಗಳು ಗರ್ವದಿ ಮಾತಾಡುತ್ತೆ ನಿನ್ನೆಮ್ಮ ಸಂಘದೋಳು ಓರ್ವ ನಿನ್ನೊಳ ಕೊಂದ ಎಮ್ಮಯ್ಯ ಸರ್ವದವನ ತೆಗೆಯುವನಲ್ಲದೆ ಊರುಗಳು ಎನ್ನಾನೆ ಸತ್ಯವೆಂದನ ಸುಮ್ಮ ನಮ್ಮ ಪರಿವಾರ ಎಲ್ಲಾ ನಾಶ ಮಾಡಿಬಿಟ್ನಿ ನಮ್ಮ ರಕ್ಕಸರ ಪರಿವಾರ ನಾಶ ಮಾಡಿ ಹೋಗೋದ್ ಬಿಟ್ಟಿ ನಮ್ಮ ಕುಲವನ್ನ ಎಲ್ಲಾ ನಾಶ ಮಾಡಿಬಿಟ್ಟಿ ನೀ ದೇವಾನ ದೇವತೆಗಳು ಸಂತೋಷ ಪಡಿಸೋ ಸಲ ನಮ್ನೆಲ್ಲ ನಾಶ ಮಾಡಾಕತ್ತಿದೀನಿ ಆದ್ರೆ ನೀ ನಿನ್ನ ಕೊಂದ ಬಿಡ್ತಾನೆ ಸಿದ್ಧ ಆಗಿರ್ನಿ ನೀನ್ ಬಿಡಂಗಿಲ್ಲ ತಂದ್ಕೋತ ನಮ್ಮ ಮನಗಂಡ ವೀರಾವೇಶದ ಮ್ಯಾಲ ಬರಾಕೈತಿ ಅವ್ರಿಗಿನ ಏನ್ ನೀ ಸಂವಾರ ಮಾಡಿದ ಎಲ್ಲರಿಗೂ ಆತ್ಮಶಾಂತಿ ದೊರಕಬೇಕಾದ್ರೆ ನೀನ್ ಸಂವಾರ ಮಾಡೇ ಹೋಗ್ಕನ ಬಿಡಂಗಿಲ್ಲ ತಂದು ಮನಗಂಡ ಕೂಗಾಟ ಮಾಡಾಕತ್ತೆ ಅನ್ನತ್ರಿ ಶುಂಭ ಬಿದ್ದವ್ ಎಲ್ಲವೂ ಕೇಳ ಸುರೇಂದ್ರ ಸರ್ವವು ತಿಳಿಯಲೆನ್ನೋ ವಿಭೂತಿ ಬಿಸು ಬೆಳಗೋದು ಎಣ್ಣಿಂದ ಎಣ್ಣಲೆ ಲಯವು ಅಂದುವುದು ಬಳಿಕ ಕೊಂದಳು ಎಂಬುದೇನೆ ತಿಳಿತೆಯಲು ಶುಂಭ ನಿನ್ನಯ ಒಲವು ಎನ್ನಲ್ಲಿ ಹುಟ್ಟಿ ಹೇಳಿ ತಂದಳ ಅದೇಳೆ ಎಲ್ಲೋ ಮೂಢನಾದತ್ತ ಶುಂಭನೇ ಕೇಳಪ್ಪ ಈ ಜಗತ್ತ ನನ್ನಿಂದನ ಹುಡ್ತತಿ ನಂದಿಂದನ ಅಡಗ್ತತಿ ಉತ್ಪತ್ತಿ ನನ್ನಿಂದ ಆಕತಿ ಲಯಕ್ಕೂ ನನ್ನಿಂದ ಆಕತಿ ನಾನ ಅದಕ್ಕೆ ಕಾರಣ ನನ್ನಿಂದ ಆಕತಿ ಅಂದ ಬಳಕ ಕೊಂದಿನೇನು ಅಂತ ಈ ಶಬ್ದ ಯಾರು ತೆಗಿತೀನಿ ಕೊಂದಿನ ಅಂತ ಶಬ್ದನ ತೆಗಿಬೇಡ ನಿನಗ ಶಕ್ತಿ ಕೊಟ್ಟವಾದ್ರ ನಾನ ಈ ಸದ್ದು ತೆಗ್ಯಾವಾದ್ರು ನಾನ ನಿನ್ ಜೀವ ತೆಗ್ಯಾವ ನಾನ ಶಕ್ತಿ ಕೊಟ್ಟವಾದ್ರು ನಾನ ತಂದ ಶುಂಭಗ ಉತ್ತರ ಕೊಟ್ಲ ತಾಯಿ ಎನಲು ಪಿಡಿಯೂತವಲ್ಲಿ ಶುಂಭನು ದಿನಕರ್ಣ ಕಳೆ ಕಳಿವ ಸೆರಗಳ ಗಣದ ಸೂರ್ಯ ಲಾಗ ಸುರಿದಳು ದೇವಿ ರೋಷದಲ್ಲಿ ಚಿನ್ಮಯಾತ್ಮ ಶುಂಭ ಯುದ್ಧವ ಗಣದ ರೋಧ ಕಾರವಾದದು ಅನಿಮಿಷರು ಅರಸುಗಳು ಬಯಲಿಸಿದರು ಎಂದ ಈ ಪ್ರಕಾರವಾಗಿ ತಾಯಿ ಹೇಳಿದ್ರಪ್ಲೆ ಶುಂಭನವ್ರ ಮನಗಂಡ ವೀರಾವೇಶ ಕಿಡಿಕಿಡಿ ಹಲ್ಲನ್ನು ಕಿಡಿ ಕಾರ್ಕೊತ ಕೋಪ ತಾಕಿ ಬಾಣದ ಮಣ್ಣೆ ಸುರ್ಸಾಕೈತ್ರಿ ತಾಯಿ ಮೇಲೆ ಈಕಿನೂ ಬಾಣದ ಮೈ ಸುರ್ಸಾಕೈದ್ಲು ಅವನು ಬಾಣ ಮಾತ್ರ ನಡು ಶಿರಚ್ಛೇದನ ಮಾಡಿ ಹೋಗದ್ ಬಿಡ್ತು ತಾಯಿ ಮನಗಂಡ ಗಣಗೋರ್ ಯುದ್ಧ ನಡಿಯಾಕೈತತ್ರಿ ದೇವತೆಗಳು ಭಯಂಕರ ಅಂಜಿ ಬಿಟ್ರತ್ರಿ ಇವ್ರಿಬ್ಬರು ಯುದ್ಧಕ್ಕೆ ಆ ನಮನಿ ಘೋರ್ ಯುದ್ಧ ನಡೆದತ್ರಿ 100 ದಿವ್ಯಾಸ್ತ್ರದಲ್ಲಿ ರಕತವ ಕಾರಲಚ್ಚರು ದೈತಿರನು
ಆನೂರು ಸೈರಿಸಿ ಸೂರ್ಯದನವ 110,000 ಗಳಿಯ ವೀರ ಕೆಳಕಂಪಿಸುತ್ತರ ಜಗ ದಾರುಣ ಯುದ್ಧದಲ್ಲಿ ದೇವಿಯ ಘೋರವಾದ ದೈತ್ಯೇಂದ್ರ ಯುದ್ಧದ ಹೇಳ್ಬಿಡವರೆಂದ ದೇವಿಗೂ ಶಿವನಿಗೂ ಮನಗಂಡ ಘೋರ ಯುದ್ಧ ನಡೆದತ್ರಿ. ಮನಗಂಡ ಬಾಣ ಯುದ್ಧ ನಡತಿ, ಹಳ್ಳದ ಉಪಾಯಲ್ಲಿ ರಕ್ತ ಹರಿದು ಹೊಂಟತ್ರಿ. ಎಷ್ಟೋ ರಕ್ಕಸರ ಸತ್ ಬಿದ್ದಾವ, ಅವ್ರ ಹೆಣಗಳ ಸದ ಹರ್ಕೊಂಡ್ ಹೊಂಟಾವತ್ರಿ. ಅಷ್ಟು ಘೋರ ಯುದ್ಧ ನಡೆದೈತಿ ನೋಡಪ್ಪ. 3 ಲೋಕಗಳು ಕಂಪಸಾಕೈತದ್ರಿ. 3 ಲೋಕಗಳು ಮನಗಂಡ ಕಂಪಸಾಕೈತವ್ರಿ ಇವ್ರ ಯುದ್ಧದ ಬಡತಕ್ರಿ. ನೋಯ್ತಲಸರ ಶರದೋಳ ಪರ ದೇವಿ ಎಚ್ಚರು ದೈತ್ಯನಾಶ್ರೀ ದೇವಿ ಶರಸೈ ಸುತಕೋಪಿತ ಸರುಷದರ ಸುಂಬಿ ಟಿವಿ ಸೆಡಿದಡೆ ಬಳಗಡೆಗಳು ಓಯ್ ಹೊಡೆದಂತಾಗಿ ಏಕು ದೇವಿಯಾಗಲೇ ನೊಂದು ಕಿಡಿಕಿಡಿಯಾದಳೆ ಎಂದ. ಶುಂಭನ ಬಾಣ ಶಾಂಭವಿ ಮೇಲೆ ಬಿಡಾಕೈತಿ ನೋಡಿ. ಮನಗಂಡ ಸಿಟ್ಟಿಗೇರಿ ಬಿಟ್ಲ ತಾಯಿ. ಮನಗಂಡ ಸಿಟ್ಟಿಗೇರಿ ಕೆರಿಂದ ಅವ್ನ್ ತುಕಡಿ ಮಾಡಿಬಿಟ್ಲು. ಈಕಿ ಬಾಣಗಳು ಮಾತ್ರ ಅವ್ನ್ ನಡಾಕೈತ್ರಿ. ಚಿಲಿ ಚಿಲಿ ಆಗಿ ರಕ್ತ ಮ್ಯಾಲ ಜಿಗದ್ ಬೀಳಾಕೈತ ಶುಂಭ ಮಹಾರಾಜನ. ಕೆಂಡವಾದಳು ದೇವಿ ಹಸುರನ ಚಂಡ ಶರತಾಗಲಿಕ್ಕೆ ಬಾಳು ದಂಡ ನೀವನೇನುಂಟ ದಿವ್ಯ ಶರಂಗಳೆರರಲ್ಲಿ ತುಂಡಿಸಲು ಧನುವ ಬಾಪುರೆ ಗಂಡುಗಲೆ ಸೇವೆ ಎನ್ನುತ್ತ ಶಕ್ತಿಯ ಕೊಂಡು ಮದ್ದಕ್ಕೆ ನಡೆದು ಕಬಿ ಬಿಕ್ಕಿದನು ದೈತ್ಯೇಂದ್ರ. ಹಾರಿ ಬಿದ್ದುದು ಶಿವಮನ ವೀರಬಬ್ಬಗೆ ಸುರರ ಜೀವಗಳ ಬೇರಿದು ಕಂಠಕ್ಕೆ ಮೂರ್ಛೆ ಕವಿದು ಆ ಕ್ಷಣದಿ ಮಾರಿ ದೈತ್ಯನ ಕೂಗಿಗೆ ಕಾಮಾರ್ಯ ಜಲ್ಲೆಂದು ವಿಷ್ಣು ಸೆರಿವುದು ನಡಗಿತ್ತು ನಿಮಿಷಾರ್ಧದಲ್ಲಿ ಕೇಳೆಂದ. ಈ ಶುಂಭನ ಶೂರವ ಅರಬಟ್ಕ್ರಿ ದೇವನ ದೇವತೆಗಳು ಎದಿ ನಡಗಾಕೈತತ್ರಿ, ಎದಿ ಹಾರಾಕೈತತ್ರಿ. ಮತ್ತ ಕೆಲವರು ದೇವತೆಗಳು ಮೂರ್ಛೆ ಹೋಗಿ ಬಿದ್ಬಿಟ್ರತ್ರಿ. ಮನಗಂಡ ಘೋರ ಶಬ್ದ ಮಾಡಾಕತ್ತ, ಚೀರಾಟ ಮಾಡಾಕತ್ತ ಅನ್ನತ್ತ. ಶಿವ ಅದು ಮನಗಂಡ ಜಿಗದ್ ಬಿತ್ತತ್ರಿ. ಶಿವ ಅವನ ಬಡತಕ್ಕ ಚೀರಾಟ ಬಡತಕ್ಕ. ಮತ್ ಶಿವ ವಿಷ್ಣು ಅವ್ರು ಸದ ನಡ್ಗಾಕೈತ್ರತ್ರಿ ಅವನ ಬಡತಕ್ಕ. ತಿಳಿವ್ರಸ ಬದ್ದೈತೇಂದ್ರ ಹಸ್ತದೆ ಹೊಳೆದುದು ಮಾ ಶಕುಟಿ ಸಾಸಿರ ಜಲದ ಮಿತ್ರನ ಕಳೆ ಹೊಳೆದುದು ಅಲಗೊತ್ತಳು ತಳಿಸಿ ಜಲದಿ ಕುದಿದು ತಾರ ಸಿಡಿದವು ಬಲುಕಿಡಿಯ ಬಿದಿರಿಕೆ ನಮತ ನೆಲೆ ಎಲದಾಲ ಹೊಡೆದಿರುದು ದರೆ ಬಿರಿದುದು ಎಂದ. ತಾಯಿ ಮೇಲವ ಶೂಳು ತಗೊಂಡ್ ಮ್ಯಾಲ ಏರಿ ಬಂದ್ರು ಬರ್ಚಿ ತಗೊಂಡು ಅವನ ಮ್ಯಾಲ ತಾಯಿ ಮ್ಯಾಲ. ಮತ್ತ ಆ ಬರ್ಚಿ ಏನ್ ತಗೊಂಡ ತಾಯಿ ಅಲ್ಲೇ ತುಕಡಿ ಮಾಡಿ ಹೋಗದ್ಬಿಟ್ಟ ನೋಡೋಣ. ಮತ್ತ ಇವ್ರ ಬಡತಕ್ಕ ಸಮುದ್ರ ನೀರ ಬತ್ತಿ ಬಿಡ್ತಿ ನೋಡಪ್ಪ. ಚಿಕ್ಕಿಗಳು ಉದುರಿ ಬೀಳಾಕೈತ್ ಮ್ಯಾಲ್ರಿ ಇವ್ರ ಇದ್ದದ ಬಡತಕ್ಕ. ಮತ್ತ ಕತ್ತಲ್ಗ ಹೋದ್ ಬಿಡ್ತತ್ರಿ ಬಾಣಗಳು ಸುರಿಮಳಿ ಕತ್ತಳಿ. ಆ ಬಿಸಿಲು ಅನ್ನೋದು ಒಳಗೆ ಬರ್ಲಿಲ್ಲತ್ರಿ. ಅಷ್ಟೊಂದು ಬಾಣದ ಮಳಿ ಸುರ್ಸಾಕತ್ಯಾರತ್ರಿ. ಇಟ್ಟನವ ಪರ ಬ್ರಹ್ಮಕಾಗಳೆ ಕುಟ್ಟುತ್ತಿರಲು ಸುದರ್ಶನಾಸ್ತ್ರದೆ ಜಿಟ್ಟಳೆಂದೆನುತ್ತ ಚರ್ಮ ಕೃಪಾನವನ್ನು ಧರಿಸಿ ಮುಟ್ಟಿ ಬರೆ ಕರ ಖಡ್ಗ ತೇಜು ಗಟ್ಟಿಯಾದ ಶತರವೆಗೆ ಸಮ ದಟ್ಟ ತೋರಿತ ವೈದನಾ ದೇವಿಯನ್ನು ಕೇಳೆಂದ. ನೋಡುತ್ತಲೇ ವೈದ ಹಸುರ ಖಡ್ಗವ ನೋಡಿ ತಪ್ಪಿಸಿ ಕಡಿದಳದನನು ಕೂಡಿಕೊಂಡನು ಧನ್ವ ಶತರದಲ್ಲಿ ದೈತೇಂದ್ರ. ಜೋಡಿಸಿದ ಕಾಲ ಅಗ್ನಿ ಎಂದದ ಜೋಡೆ ಬಳ ಸರಳ ಕೂಡಿ ಕಡಿದಳ ದನ ಯವ ಸಾರಥ್ಯ. ಈಗ ಏನ್ ಮಾಡಾಕೈತಿ ಅಂದ್ರ ಬರ್ಚಿ ತಗೊಂಡ್ ಮ್ಯಾಲ ಏರಿ ಬಂದ ತಾಯಿ ಮ್ಯಾಲ. ಬರ್ಚಿ ತಗೊಂಡ್ ಮ್ಯಾಲ ಏರಿ ಬಂದ ಅದನ್ನು ತುಕಡಿ ಮಾಡಿ ಹೋಗ್ಬಿಟ್ ತಾಯಿ. ಮತ್ತ ಶಾಂಭವಿಯು ಯಮನಂತೆ ಭಯಂಕರ ವೀರಾವೇಶನ ಅವನ ಮ್ಯಾಲ ಯುದ್ಧ ಮಾಡಾಕತ್ತ ಹೇಳತ್ರಿ. ಇಕ್ಕಿನೂ ತಾಯಿ ಮನಗನ ವೀರಾವೇಶನ ಯುದ್ಧ ಮಾಡಾಕತ್ತ ಹೇಳತ್ತ. ಮತ್ತ 100 ಬಾಣಗಳು ಒಮ್ಮೆ ಅವನ ಮೇಲೆ ಬಿಡಾಕತ್ತ ಹೇಳತ್ರಿ. 100 ಬಾಣಗಳ ಮೇಲೆ ಒಮ್ಮೆ ಬಿಡೋಣ ಅವ್ ದೇಹ ಮೇಲೆ ನಟ್ಟು ಕೆರೆ ರಕ್ತ ಸೋರಾಕತೈತಿ ಅತ್ರಿ. ಮತ್ತ ರಥ ಕುದುರಿ ಅವು ಎಲ್ಲ ಎಷ್ಟೋ ಸತ್ತು ಬಿದ್ದಾವು. ಮತ್ತ ರಥಕ್ಕಿದ್ದಂತ ನಿಶಾನೆ ಅದ್ ಹರದ ಕೆರೆ ಹಾರಿ ಹೋಗ್ಬಿಟ್ಟೈತಿ. ಸಾರಥಿ ಎಷ್ಟೋ ಮಂದಿ ಸತ್ತು ಬಿದ್ದಾರು ತಂದು ಹೇಳುವಂತಾರ. ಅದು ಉಕ್ಕುತಲಿ ಕಡುಗು ಪದಿಂ ಕೈ ಇಕ್ಕಗೋರ ಮುದ್ಗಲವಿರುರಿ ಎಕ್ಕವರೆದಿದು ಕಾರ್ಬೆಯು ಕಾಲ್ಮೇಘದಂದಲ್ಲಿ ಸೊಕ್ಕಿನ ರಸನು ವಾಮ ಪಾದವ ನಿಕ್ಕಿ ಮುಂದಕ್ಕೆ ಭಾರತೀಯ ಕೂಗಿಕ್ಕಿ ವೈದನ ಸಪ್ತ ಸೆರೆಯು ಕಲುಕುವ ಚಂದ.
ಈಗ ಏನ್ ಮಾಡಿಪ್ಪ ಅಂದ್ರ ಮನಗಂಡ ಕೋಪದಿಂದ ಗದಾ ತಗೊಂಡ್ ಮ್ಯಾಲೆ ಏರಿ ಬರುವಂತ ತಾಯಿ ಮೇಲೆ ಗದಾ ತಗೊಂಡ್ ಏರ್ ಮನಗಂಡ ಕೂಗಾಟ ಮಾಡ್ಕೊತ ಮ್ಯಾಲೆ ಏರ್ ಬರ್ತಾನ. ಆ ಗದದ ಬಡತಿಗೆ ಸಮುದ್ರ ಉಕ್ಕೇರಾಕೈತತ್ರಿ ಮನಗಂಡ. ಮುಂಚದ ಮುನ್ನಾಗ ಸೇವೆ ಕಾರ್ಮಿಂಚಿ ನನ್ನది ಬೀಳುವ ಮುದ್ಗರ ಹಂಚಿ ಕಡೆಗಳು ಮೂರು ತುಕ್ಕಡಿಯಾಗಲ ಸುರೇಂದ್ರ. ವಂಚನಿಲ್ಲದೆ ವೇಗದಿಂಬಯ ಕಿಂಚಿತಿಲ್ಲದೆ ಸರ್ವ ಜಗದ ವಂಚಕಳ ಮೇಲ್ವಾಯ್ದ ತಿವಿದನು ಮುಷ್ಟಿ ಎಂದೆಂದ. ಮ್ಯಾಲ ಗದಾ ತಗೊಂಡ್ ಏರಿ ಬಂದ್ ನೋಡ್ರಿ ಅಂತ ತುಕಡಿ ಮಾಡಿ ಹೋಗ್ಬಿಟ್ಟು ತಾಯಿ ತುಕಡಿ ಮಾಡಿ ಹೋಗ್ಬಿಟ್ಲು. ಮತ್ತ ಏನ್ ಮಾಡಾಕೈತಿ ಬಂದ್ ಮುಷ್ಟಿಯಿಂದ ಗುದ್ದಾಕ್ ಚಾಲು ಮಾಡಿದ್ವಿ ನಾವು ಎಲ್ಲಾ ಬಿಟ್ರಿ. ಮುಷ್ಟಿಲೇ ಗುದ್ದಾಕ್ ಬರಾಕೈದ್ದೆ ಕುಸ್ತಿ ಆಡ್ತಲ್ಲ ಹಂಗ ಮುಷ್ಟಿ ಹಂಗ ಮಾಡಾಕೈದ್ದೆ. ಶ್ರೇಷ್ಠಳಾದ ಪರಾಂಬೆತಾಂಬವು ದುಷ್ಟ ಸಿಂಹನ ಮುಷ್ಟಿಗಾಟಕ್ಕೆ ದೃಷ್ಟಕೋಪವ ತಾಳಿ ನಿಜ ಕಂಗಳಲ್ಲಿ ಕೆಳೆಯುತ್ತಿರ್ದೆ. ಮುಷ್ಟಿ ಮಾಡಿ ದೈತನುರವ್ವ ದೇಶ ನೋಡಿದಂತೆ ಕೇವಲ ಭ್ರಷ್ಟನಾದನ ತೆವಿದ ಕೆಲಸ ಹಿಡಿದಳ ದೇವಿ. ಈಗ ಏನಾತ್ಪ ಅಂದ್ರ ಮುಷ್ಟಿ ಇದು ಚಾಲ ಆಗಿಬಿಡ್ತ್ರಿ ಇಬ್ಬರದು. ಆಕಿನೂ ಸಂದ್ ನೋಡಿ ಗುದ್ದಾಕತ್ತಾಳ, ಇವನು ಸಂದ್ ನೋಡಿ ಗುದ್ದಾಕತ್ತಾನ. ಇಬ್ಬರದು ಮುಷ್ಟಿ ಯುದ್ಧ ಚಾಲು ಆತ್ರಿ. ಅಸ್ತ್ರಗಳು ಬಿಟ್ರಿ ಮನಗಂಡ ಜೋರ ಮನಗಂಡ ಮಾಡಾಕತ್ತಾರ್ರಿ ಮುಷ್ಟಿ ಯುದ್ಧ. ಕೆಂಡವುಗಳು ದೈತ್ಯನಾಗ ಪ್ರಚಂಡ ದೇವಿ ತಿವಿದ ಕೆಲಸಿಡೆ ದಿಂಡುಗಳು ಒಂದನದಲ್ಲಿ ಒದೆದಳು ರಕ್ಕಸನ ಎದೆಯ. ಬಡ ರಕ್ಕಸ ಬಿದ್ದ ತಕ್ಷಣ ಕೆಂಡನದಲ್ಲಿ ಎದ್ದು ದೇವಿಯ ಮಂಡೆ ಮೇಲೂ ತಿವಿದ ಓಂಕರಿಸುತ್ತಲ ಸುರೇಂದ್ರ. ಕೆಲಸಿಡಿದಳ ಸುರೇಂದ್ರ ಗಾಯಕ್ಕೆ ನಿಲುಕದಂಬರಕ್ಕೆ ಎರಗಲು ಬಳಿಕ ಸಂಗಡಲ್ಲಿ ಎರಗಿದನು ದೈತ್ಯೇಂದ್ರ ಕೋಪದಲ್ಲಿ. ಬಳಿದು ತಿವಿದರು ತಪ್ಪಿಸುವ ಕೆಲ ಬಲವ ನೋಡದೆ ದೈತ್ಯ ಭಾರತೆ ಬದಲಾಗಲೇ ಮಾರ್ಗದಲ್ಲಿ ಕಾದಿದೆ ಸರದಿ. ಅವು ಮನಗಂಡ ಸಂದ್ ನೋಡಿ ಅವನು ಗುದ್ದಾವತ್ರಿ ಮುಷ್ಟಿ. ಇಕ್ಕಿನೂ ನೋಡಕ್ ಇಕ್ಕಿನೂ ಗುದ್ದಕ್ಕೆತ್ರಿ. ಮನಗಂಡ ಪುಟ್ಟದ ಜಿಗದ್ ಮನಗಂಡ ಯುದ್ಧ ಮಾಡಾಕತ್ತಾರತ್ರಿ ಅವ್ರು. ಅವನು ಜಗದ್ ಬರಾವತ್ತ ಇಕ್ಕಿನೂ ಜಗದ್ ಬರಾಕೆತ್ತ. ಮನಗಂಡ ಗೋರ್ ಯುದ್ಧ ಮಾಡಾಕತ್ತಾರತ್ತ. ಒಮ್ಮೆ ಮ್ಯಾಲ ಹಾರವತ್ತ ತೆಳ ಬರಾವ್ರತ್ರ ಇಬ್ಬರು. ಒಮ್ಮೆ ಆಕಾಶ ಜಗದ್ ಹೋರತ್ರಿ, ಒಮ್ಮೆ ತೆಳ ಬರಾವ್ರತ್ರ. ಹಿಂಗ ಸಂದ್ ನೋಡಿ ಕೇರಿ ಯುದ್ಧ ಮಾಡಾಕತ್ತಿರತ್ತ ರಣಭೂಮಿ ಒಳಗ. ವೈದಳಸರನ ತೀರುವ ಮುಷ್ಟಿಲಿ ವೈದನವನ ತಪ್ಪಿಸಿ ಮತ್ತೈದಳಸರನ ಸುರ ಕೆಡಿಸಿದಳಾಗ ದೇವಿಯನ್ನು. ವೈದನಿ ಪರಿ ಸರಿಯಲೆಂಬರಿ ವೈದ ಆಡಿಸಿದ ಸೇವೆ ವೈ ಕೈಗೆ ಬ್ರಹ್ಮಾಂಡ ಗದಗದಿಸಿತ್ತು ಕೇಳನ್ನ. ಬಸವಣ್ಣ ಇವ್ರ ಬಲವಾದ ಮುಷ್ಟಿಗಾತಕ್ಕ ಏನಾಗೈತಪ್ಪ ಅಂದ್ರ ಬ್ರಹ್ಮಾಂಡ ನಡ್ಗಾಕೈತತ್ರಿ ಅವ್ರ ಮುಷ್ಟಿಗಾತ. ಅವ್ರ ಸಂದ್ ನೋಡಿ ಕೇಳಿನ ಮನಗಂಡ ಜಿಗ್ಯಾಕತ್ತಾರತ್ರಿ. ಒಂದ್ ಮ್ಯಾಲ ಹೋಗೋದು ಒಂದ್ ತೆಳಗ ಬರೋದು ಜಿಗಿದು ಕುಣಿದು ಮಾಡ್ಕೊತ ಬ್ರಹ್ಮಾಂಡ ನಡ್ಗಾಕೈತತ್ರಿ. ಭೂಮಿ ಕಂಪಸಾಕೈತತ್. ಆ ನಮನಿಯ ಘೋರ್ ಯುದ್ಧ ನಡೆಯಾಕೈತತ್ ತಾಯಿಗೆ ಮತ್ತ ಶಿಂಬಗ. ಬಿದ್ದರ್ಲಿ ಮೇಲೆ ಧರ್ಣಿಯೋಳು ಎದ್ದರೆ ಚೋಡೆ ಚಂಡಿ ನಂದದೆ ಬುದ್ಧಿದರು ಬಹು ತ್ರಿವೇ ಮುಷ್ಟಿ ಗಾತ ಶನಿಗಾತದಲ್ಲಿ. ಒದ್ದಳಿಕೆ ಅವನ ತಿರುಗಿ ಒದ್ದನಿ ಕೈನಂತೂ ಸರಿಸಮ ಯುದ್ಧದಲ್ಲಿ ಪರಮೇಶ್ವರಿ ದೈತ್ಯೇಂದ್ರ ಕೇಳನ್ನ. ಹೂಡಿದರು ಮಂಡೆಳು ಸರಸಿವೆ ಕಾಡಿ ಹೊಳೆ ವೈರದಲ್ಲಿ ಮುಂಬರೆ ಗಾಡಿದರು ಹರ್ನವನು ಲೆಕ್ಕಿಸದಲೊಮ್ಮೆ ಸಿಡಿ ಮಿಡಿದು. ಆಡಲೆ ಮುಷ್ಟಿಗಳ ಬೀಳಲು ಜೋಡು ಸಿಡಿಯುವಂತಲಿ ಕಿಡಿ ಗಾಡಿದ ಬ್ರಹ್ಮಾಂಡ ದಗಡದಲ್ಲಿ ಕೇಳನ್ನ. ಇಬ್ಬರು ಪುಟದ ಕೇರಿಂದ ಯುದ್ಧ ಮಾಡಾಕತ್ತಾರತ್ರಿ ಮನಗಡ ಜೋರ್. ಮುಂದ ಒಮ್ಮೆ ಯಾವ ಒದ್ಯಾವತ್ತ ಸಂದೋಣಿ ಕಿನು ಒದ್ಯಾಕೆತ್ತ. ಒಮ್ಮೆ ಗುದ್ದಾವ್ರತ್ತ ಒಮ್ಮೆ ಒದ್ಯಾವ್ರತ್ತ. ಈ ನಮನಿ ಮನಗಂಡ ರಣಭೂಮಿ ಒಳಗ ಮೊಳಕಾಲವ್ರಿ ಮುಷ್ಟಿ ಉಚ್ಚಾರ ಮಾಡ್ಯಾರತ್ರಿ. ಮೊಳಕಾಲವ್ರಿ ಒಮ್ಮೆ ಮೊಳಕಾಲವ್ರಿಗೆ ಇವ್ ಗುದ್ದಾವತ್ತ ಮೊಳಕಾಲವ್ರಿ ಆಗಿ ಗುದ್ದಕ್ಕೆತ್ತ. ಅದಕ್ಕ ತಾಯಿ ಬೇಸಾತ್ ಬಿಟ್ಲತ್ತಿ ಅವನು ಸೂಡ್ತನ. ಅಷ್ಟು ಗೋರ್ ಯುದ್ಧ ಮಾಡಾಕತ್ತಾನತ್ತ ಅವನು ಶಿವ ಮಹಾರಾಜ್. ಆ ಬಡತಕ್ಕ ಏನ್ ಮಾಡಾಕೈತಪ್ಪ ಕೆಂದುಳಿ ಎದ್ದು ಕೇಳಿಂದ ಕತ್ತಲ್ಗ ಹೋದ್ ಬಿಡ್ತತ್ರಿ ಭೂಮಿ ತಗ್ ಬಿತ್ತತ್ರಿ. ಅಷ್ಟೊಂದು ಯುದ್ಧ ಜೋರ್ ನಡೆಸ್ಯಾರತ್ರಿ ಅವ್ರು. ಕುದಿದ ಒಂಬುದಿ ಕಣ್ಣು ಕಿಡಿಗೆಯೋ ಕದನ ಮಾಡೋ ಮುಷ್ಟಿ ತಿರುಗೆಯೋ ಒದರಿ ಕೂಗೋ ವೀರ ಕೂಗಿಗೆ ಬಿಡಿದು ಕದನ ನೋಡುವ ಅವಸರರು ದುಡಿದರು ಮೂರ್ಛೆಯಲ್ಲಿ ಕವಿತ ಗದಗದಿಸಿದು ಧರ್ಣಿಯೋದ ಕದ ಪದ್ವತನೆಂದ. ಹೊಟ್ಟಾಗಿದ್ರೆ ದಿಟ್ಟ ವೀರರ ತುಳಿಕೆಯ ಕಡು ಪೆಟ್ಟಿಗಾಗಲೇ ಬಿದ್ರುಳಿ ಸಪ್ತಾಂಬುದಿ ಕಳೆದಿದ್ಕ. ಅಟ್ಟಿ ಚಿಮ್ಮಿತು ದ್ರಬಲ ಲೋಕಕ್ಕೆ ಚಿಟ್ಟು ಏನ್ ಹೇಳುವೇನು ಏರ್ವರ ಜಟ್ಟಿ ಯುದ್ಧದೆ ಕಾದಿರ ಪಲಗುಡುತ್ತಲೇ ಕೇಳೆಂದ.
ಇವ್ರು ಮನಗಂಡ ಮುಷ್ಟಿ ಉದ್ದಕ್ರಿ ಮನಗಂಡ ಕಿಡಿಗಳು ಕಾರಾಕತ್ತೇವತ್ರಿ. ಮನಗಂಡ ಶಬ್ದ ಆಗದೆ ಜಗತ್ತ ಮನಗಂಡ ಶಬ್ದ ಆಗತಿ ಟನ್ 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 ಅಂತಂದ ಶಬ್ದ ಆಗತೈತಿ. ಮತ್ತ ಮನಗಂಡ ಚೀರಾಟ ಮಾಡಾಕತ್ಯಾರು. ಮತ್ತ ಇವ್ರ ಬಡತಕ್ಕ ಭೂಮಿ ಮನಗಂಡ ತೆಗ ಬೀಳುವಂತಾಗೈತಿ ನೋಡಪ್ಪ. ಇವ್ರ ತುಳಿದಾಟಕ್ಕ ಹುಡಿ ಎದ್ ಬಿಟ್ಟೈತಿ. ಗಗನಕ್ಕೂ ಮತ್ತ ಭೂಮಿಗೆ ಮನಗಂಡ ಹುಡಿ ಎದ್ ಬಿಟ್ಟೈತತ್ರಿ. ಆ ನಮನಿ ಜಿಗದಾಡಕತ್ಯಾರತ್ರಿ. ಅವ್ರು ಮುಷ್ಟಿ ಯುದ್ಧ ಮಾಡಾಕತ್ಯಾರತ್ತ. ಬಸವಣ್ಣ ಇವ್ರಿಬ್ಬರು ಯುದ್ಧ ಏನ್ ಹೇಳಿಪ್ಪ ವರ್ಣಿಸಕ್ ಸಾಧ್ಯ ಇಲ್ಲ ನೋಡಪ್ಪ ತಂದ ಅವಾಗ ಶಿವ ಇದ್ದ ಬಸವಣ್ಣ ಹೇಳುವಂತಾನ. ಅದು ಮರೆಸಿದನು ಮದ್ ಕೈಟಾಮ ನೀವ, ಮರೆಸಿದನು ಮಹಿಷಾಸುರ ನೀವ, ಮರೆಸಿದನು ತ್ರೈ ಭವನ ವೀರರ ಯುದ್ಧ ರಂಗದಲ್ಲಿ. ಧರಣಿಯದು ತಗ್ಗಿದು ಶೌರ್ಯವು ಸರಿದು ಪರದೇವಿಯು, ಬೇಸರಿಸಿದನು ಯುದ್ಧದಲ್ಲಿ ಬಯಸಕ್ಕೆ ಹೇಳಿ ಅನ್ನ. ಇವ ಮದಕ ಇಟ್ಟಿದ ಹೆಸರನ್ನು ಮಾರಿಸಿಬಿಟ್ಟತ್ರಿ. ಮತ್ತ ಮಹಿಷಾಸುರನು ಮಾರಿಸಿಬಿಟ್ಟ, ಶುಂಭ ನಿಶುಂಭ್ರ ಅವ್ರನ್ನೂ ಮಾರಿಸಿಬಿಟ್ಟ. ಅಷ್ಟೊಂದು ಮನಗಂಡ ಯುದ್ಧ ಮಾಡಾಕತ್ತೇನತ್ರಿ ಇವ್. ಶುಂಭ ಮದಕೈಟ್ ಅವ್ರನ್ನ ಮತ್ ಮಹಿಷಾಸುರನ ಇಬ್ಬರನ್ನು ಮಾರಿಸಿಬಿಟ್ಟ. ಶುಂಭ ಆ ನಮ್ನಿ ಘೋರ್ ಯುದ್ಧ ಮಾಡಾಕತ್ತೇನು. ಅಷ್ಟು ಜೋರ್ ಯುದ್ಧ ಮಾಡಾಕತ್ತೇನ. ಈತನ ಶೂರತಾಗ ಎಷ್ಟು ಹೊಳಿರೋ ತೀರದಾಗ ನೋಡಪ್ಪ. ಅಷ್ಟೊಂದು ವೀರೋತ್ತದ ನೀವ ಯುದ್ಧ ಮಾಡಾಕತ್ತೇನು. ಅಲ್ಲೇ ತೆಗ ಬಿಟ್ಬಿಟ್ಟದ ಭೂಮಿ ಒಳಗ. ತಂದ ಕೆರಿಂದ ತಾಯಿ ಇವ್ನ ಹೆಂಗ ಸಂವಾರ ಮಾಡ್ಬೇಕು ಅಂತಂದ ಚಿಂತೆ ಮಾಡಾಕತ್ತ. ಅಷ್ಟೊಂದು ಅವ ಶೌರ್ಯನ ತೀರ್ವಾತತ್ತ. ಅವನು ಅಷ್ಟು ಜೋರ್ ಯುದ್ಧ ಮಾಡಾಕತ್ತೇನತ್ತ. ಒಕ್ಕರಿಬ್ಬರು ದಷ್ಟಿಗಳ ಕೆಳ ಲಿಖಿತಗ ಐದಳತೆಯ ತೆಕ್ಕಿಲೆ ಒಚ್ಚಿದರುವುದೊಕ್ಕರಿ ಸಂದು ಸಂಧಿಸಿ, ಇಕ್ಕಿ ಹೊಳಿದರ ಆಗದೆಂಕೆಯ ತಕ್ಕ ಸಂಗ ಬಿಗಿದ ಒಟ್ಟುವ ನಿಕ್ಕಿನ ತಲೆ ಜಿಂಕೆಗಳ ಹಾರಿಕೆ ಹಾರುತ್ತಲ್ಲಿ. ಜಿಂಕೆ ಹಾರಿದಂಗ ಜಿಗ್ಯಾಕತ್ತಾರತ್ರಿ ಅವ್ರು ಮುಷ್ಟಿ ಯುದ್ಧೊಳಗ. ಒಂದ್ ಟಣಕ್ ನಾಕಿ ಜಿಗತ್ತ, ಒಂದ್ ಟಣಕ್ ನೀಗ ಸಂದ್ ಸಂದ್ ನೋಡಿ ಕೆರಿಂದ ಜಿಂಕಿ ಜಿಗದಂಗ ಜಿಗದ ಕೆರಿಂದ ಯುದ್ಧ ಮಾಡಾಕತ್ತಾರು. ಉಸಿರು ಗಟ್ಟುವಂಗ ಯುದ್ಧ ಮಾಡಾಕತ್ತಾರ ನೋಡಪ್ಪ. ಕಣ್ಣು ಪಿಳಕ್ಸಲಾರ್ದನ ಎಲ್ಲರ ನನ್ ಸಂದ್ ನೋಡಿ ಗುದ್ದಿಗಿದ್ದಾಳತ್ತ. ಅವ ನಾನ್ ಸೋದರಿ ಇಕ್ಕಿ ಆ ನಮನಿ ಘೋರ್ ಯುದ್ಧ ನೋಡ್ದತ್ತಿ ನೋಡಪ್ಪ ತಂದ. ಅದ ಚಮತ್ಕಾರ ಯುದ್ಧವನ್ನು ಏನು ವರ್ಣಿಸಲು ಸಾಧ್ಯ ಇಲ್ಲ ನೋಡಪ್ಪ ತಂದ ಬಸವನ ಹೇಳುವಂತಾವನ. ಅದು ಒಳಕುವರು ಹೊಂಚುವರು ದಂಡೆಯ ನಳವಡಿಸಿಲ್ಲ ಗುಳಿಯತ್ತೇಳಿ, ಕೆಳಗೆ ಬಿದ್ದೆ ಹತ್ತುವರು ಬಿಗುಡಿಡಿಸಿ ಓಡಿ ಹೊಳಿದರು. ಕೆಳಕ್ಕೆ ಸಿಡಿಯುವರು ಮುಷ್ಟಿಗಾಟವ ಕಳೆಯು ತಪ್ಪರಿಸುವರು ದೇಹದ ಬಳುಕಲೆಂ ಶುಂಭ ಶಾಂಭವಿ ಕಾದಿಯವರು ಎಂದ. ಬಸವಣ್ಣ ಶುಂಭ ಮತ್ತು ಪಾರ್ವತಿ ಯುದ್ಧ ಎಷ್ಟು ವರ್ಣಿಸರು ಸಾಧ್ಯ ಇಲ್ಲ ನೋಡಪ್ಪ. ಅಷ್ಟೊಂದು ಜೋರ್ ಯುದ್ಧ ಮಾಡಾಕತ್ಯಾರು. ಒಬ್ಬರಿಗೊಬ್ಬರು ಮುಷ್ಟಿ ಯುದ್ಧ ಮಾಡಾಕತ್ಯಾರು, ಗುದ್ದಾಕತ್ಯಾರು. ಮತ್ತ ಹಗ್ಗ ತಗೊಂಡು ಅದನ್ನು ಕಟ್ಟಾಕ್ ಹಾಕಿ ಹೋಗತ್ತ, ಇವ್ ಕಟ್ಟಾಕ ಹೋಗತ್ತ. ಹಗ್ಗ ತಗೊಂಡು ಅವ್ರು ಬೆನ್ ಹತ್ಯಾರು. ಭೂಮಿ ಇದು ಬಡತಕ್ಕ ಭೂಮಿ ಬಿದ್ದ ಮನಗಂಡ ತೆಗ ಬಿಟ್ಟತಿ. ಧೂಳ ಆಕಾಶಿಕ ಭೂಮಿಗೆ ಎದ್ದತಿ ನೋಡಪ್ಪ. ಈಗ ನಾನಾ ರೀತಿಯಿಂದ ಭಯಂಕರ ಯುದ್ಧ ಮಾಡಾಕತ್ಯಾರ ನೋಡಪ್ಪ ತಂದ್ ಹೇಳುವಂತಾರ. ಅದ್ರ ಹಾಕಿದರೆ ಗೊಳ್ಳೆಗಳ ರಣದಲ್ಲಿ ತೇಕಿನಿರು ಬಿಸಿಲಲ್ಲಿ ಸೋಕಿ ಮೈ ಬೆರುಳಿದು ಹರಿದವು ಹಳ್ಳಗಳ ತೆರದಿ. ಏಕದೃಷ್ಟಿಯಲ್ಲಿ ಏಕಚಿತ್ತದಿ ಏಕಮುಖದಲ್ಲಿ ಕಾದಿರೋ ಜಗ ಏಕನಾಥಳು ಶುಂಭದೈತಿನು ಸಾಹಸದಲೆ ಎಂದ. ಇವ್ರಿಬ್ಬರು ಬರ್ತಕ್ಕ ಬೆವ್ರನಿ ರೀ. ಬೆವ್ರನಿ ಹೆಂಗ್ ಹರಿಯಾಕತ್ತಿಪ್ಪ ಅಂದ್ರ ಹಳ್ಳದೋಪಾಯಲ್ಲಿ ಹರಿಯಾಕತ್ತಿತ್ತತ್ರಿ. ಅಷ್ಟು ಕೆಟ್ಟ ಬೆವ್ರನಿ ಹರಿಯಾಕತ್ತಿತ್ತತ್ರಿ. ಹಳ್ಳದೋಪಾಯಲ್ಲಿ ಹರಿಯಾಕತ್ತಿತ್ತು. ಮತ್ತ ಆ ರಕ್ಕಸನ ರಕ್ತ, ಆ ತಾಯಿ ಬಡತಕ್ಕ ರಕ್ತ ರೀ, ಅದು ಹಳ್ಳದೋಪಾಯಲ್ಲಿ ಹರಿದು ಹೊಂಟಿತ್ತತ್ರಿ. ರಕ್ಕಸನ ತಾಯಿ ಬಡತಕ್ಕ ಮನಿಂಗ್ ಹುಟ್ಟಿದುದು ಬಹುಕೋಪದೇವಿಯು ಹೆಟ್ಟಿದು ಸೂಡುಗಲಿ ಸಂಧಿಸಿ ನೆಟ್ಟಿನೆದೇನು ತಾಗುತ್ತಲಗದಲು ನಾಟಿದು ಬೆನ್ನ. ದಿಟ್ಟ ದಾನವ ಕಣ್ಣು ಮುಚ್ಚುತ್ತ ಬಿಟ್ಟ ದೇವ ಧರಣೆಯಲ್ಲಿ ಬಿಟ್ಟಳೆ ಭಾರತಿ ಸಂತುಷ್ಟರಾದರ ಈಶ್ವರರು. ಈಗ ಏನಾತ್ಮ ಅಂದ್ರ ಏನು ಮುಷ್ಟಿಲೆ ಗುದ್ದಾಕಿ ಏನು ಬಂದಿದ್ ನೋಡ್ರಿ. ಒಮ್ಮೆ ಶಿವನ ತ್ರಿಶೂಲದಿಂದ ಎದಿಗ್ ಚೊಚ್ ಬಿಟ್ಲು ತಾಯಿ, ತಿಮ್ಮದ್ ಬಿಟ್ಲು. ಎದ್ಯಾಗ ನಟ್ ಬೆನ್ನ ಪಾರಾಗ್ಬಿಡ್ತಿ ದಪ್ಪತ್ತಂತ ಹೇಳಿ ಬಿಟ್ಬಿಟ್ರಿ ಶುಂಭ. ಏನು ಶಿವ ಮಹಾರಾಜ್ ಬಿದ್ ನೋಡ್ರಿ, ಎಲ್ಲಾರಿಗೂ ಸಂತೋಷ ಆಗ್ಬಿಟ್ಟು ದೇವನ ದೇವತೆಗಳು. ತಾಯಿ ನಮ್ ಕಷ್ಟ ಪಾರ ಮಾಡ್ಲಪ್ಪ ಅಂದ ಮುಂದ ಕೂಗಾಟ ಮಾಡಕಲ್ಲ ತಾಯಿ. ಶುಂಭ ಮಹಾರಾಜ್ ಸತ್ತಪ್ಲೆ ಈ ಕುಸ್ತಿ ಒಳಗ ಹೆಂಗ
ಗೆದ್ದ ಪೈಲ್ವಾನ್ರ ಗೆದ್ದಪ್ಲೆ ದೊಡ್ಡ ಕುಸ್ತಿ ನೋಡಿದಾಗ ಕೂಗಾಟ ಮಾಡಾಕತ್ತ ನೋಡ್ರಿ. ಹಂಗ ತಾಯಿ ಅಲ್ಲಿ ರಣಭೂಮಿ ಒಳಗೆ ಕೂಗಾಟ ಮಾಡಾಕೈತಿ, ಸುತ್ತುವರೆದು ಕೂಗಾಟ ಮಾಡಾಕೈತಿ. ಆ ನಮನಿ ಸಂತೋಷ ಯಾಕೆರಿಂದ ಶೇಷಿ ಉಳಿದ ಬಲವ ಸಂತೋಷದಲ್ಲಿ ಮಾತ್ರಗಳ ತವರಿದ ದೇಶ ಹೇಳಲಿ ಸಿಂಹನಡ ಬಲ ಮುಡಿದ ರಾಜರನ್ನು ದೇಶದ ಅರಸಗಳು ನಿಶೇಷವಾದರೂ ಸಹಸ್ರ ನೀವು ಈಶ್ವರೇ ಬಸವಯ ಬಳಲಿಕ್ಕೆ ಗಣನೆ ಇಲ್ಲನ್ನ. ಶುಂಭ ಸಾತ್ರಪ್ಲೆ ಇವನು ಬೆಂಬಲ ಇರತ್ತ ಅನೇಕ ರಾಜರು ತಾಯಿ ಹೊಡ್ತಕ್ಕ ಎಲ್ಲಾರ ಸಾತ್ ಹೋಗ್ಬಿಟ್ರು. ಅದು ಎಣಿಕೆನೇ ಇಲ್ಲತ್ರಿ, ಅಷ್ಟು ರಾಜರ ಸಾತ್ ಹೋಗ್ಬಿಟ್ರತ್ತ ಎಡಬಲ ಒಳಗ, ಶುಂಭ ರಾಜನ ಎಡಬಲ. ವೀರ ಕೇಳ ಸತ್ತ ರಸ ಸಂಖ್ಯೆಯು 3000 ಶೋನಿ ಬಳಿಕಲೆ ಬೇರೆ 100 ಕರ್ವನೂರು ಬದರ ವರ್ಷಗಳು ಸೇರಿದಳು ರಣದಲ್ಲಿ ಲಯಾಂಗನೆ ಬೇರೆ ಬಡಿದ ನಿರ್ಜರತೆಯ ದಾರತೆ ಎತ್ತಿದರು ಋಷಿ ಯಾದರು ಎನ್ನ. 3000 ಅಕ್ಷೋಣಿ ಕಾಲಾಳುಗಳು ಸೈನಿಕರು ಅಲ್ಲಿ ಸತ್ತು ಹೋಗ್ಬಿಟ್ರತ್ರಿ. ಎಷ್ಟೋ ರಕ್ಕಸರನ್ನ ನುಂಗಿ ನೀರು ಕುಡಿದ್ಬಿಡ್ತ ತಾಯಲ್ಲಿ. ಅಕಾಲ ನಿತ್ತಾಳ ಆಕಾಶ ಭೂಮಿಗೆ ಎಷ್ಟೋ ರಕ್ಕಸರನ್ನ ನೀರು ಕುಡಿಬಿಟ್ಲು. ಅವಾಗ ದೇವತೆಗಳು ಏನ್ ಮಾಡಿರಪ್ಪ ಅಂದ್ರ ಮುತ್ತೈದ್ಯರು ಕಳಸವನ್ನ ತಂದು ಕೆರಿಂದ ಹಾಕಿ ತಾಯಿಗೆ ಮಂಗಳ ಕುಂಕುಮ ಹಚ್ಚಿಕೆ ಮಂಗಳಾರತಿಯನ್ನು ಮಾಡುವಂತವ್ರು ಆದ್ರು. ಕದನದಲ್ಲಿ ಮಳೆ ಲೆಕ್ಕೆ ಶುಂಭನು ನದಿ ಶರದಿ ದೀಪೋತ್ತಾರೆಯೋ ವಿಧ ವಿಧದ ಪರ್ವತ ವೃತ್ತ ಆಕಾಶ ಮೇಘಗಳು ಒದಗಿ ಪ್ರತ್ಯಕ್ಷ ಹಂಗಾಗಲಿ ಒದಗಿ ಸುಚಿತರಾಗ ಸಂತೋಷದಿ ಸರಗಾಗ ದೇವಿಯನ್ನು ಸುರಗನ ಸಹಿತನ್ನ. ಶುಂಭ ಮಹಾರಾಜ್ ಶಾಸ್ತ್ರಪ್ಲೆ ಏನಪ್ಪ ಅಂದ್ರ ನದಿ ಸಮುದ್ರ ದೇವನತಿ ಎಲ್ಲರಿಗೂ ಸಂತೋಷ ಆಯ್ತು. ಮತ್ತ ಈ ಸೂರ್ಯ ಆಕಾಶ ಬೆಳಗಾಕೈದ್ದು, ಚಂದ್ರ ಬೆಳಗಾಕೈದ್ದ, ಎಲ್ಲರಿಗೂ ಸಂತೋಷ ಆಗಿಬಿಡ್ತದ. ಹಾಡಿದರು ತುಂಬ ಅಪ್ಸರೆಯರು ಹಾಡಿದರು ನತ್ಯಗಳ ಸೇವೆಯ ಮಾಡಿದರು ನಿರ್ಜರು ನಾನಾ ದೇವತೆಗಳು ಎಲ್ಲ ಮೂಡಿದನು ಸುಪ್ರಭದಿ ಜನಕರ ಕೂಡ ಪ್ರಜ್ವಲಿಸಿದರು ಸಿಕ್ಕಿತ ನಾಡಲೆ ತನಿವಾದ ವಾಯು ಚದುರಿಸಿದಳು ಎನ್ನ. ತಮ್ಮುದ್ಯೋಗಗಳನ್ನು ಸಮ್ಮತದೆ ಧರಿಸಿದರು ಶುಂಭನ ಶುಂಭನಿಂದಲೇ ಹೋದ ಅಧಿಕಾರ ಎಮ್ಮ ಪಾಪು ಹರಿದು ಜಗದೊಮ್ಮೆ ಕೃಪೆ ಮಾಡಿದಳು ಎನ್ನುತ್ತ ತಮ್ಮ ಇದೆ ನೆನೆದರು ಚಿದಾನಂದಾತ್ಮ ಗುರುವರನ. ಶುಂಭ ಮಹಾರಾಜ್ ಶಾಸ್ತ್ರಪ್ಲೆ ಏನಪ್ಪ ಅಂದ್ರ ಎಲ್ಲಾ ಜಗತ್ಗ ಸೂರ್ಯ ಚಂದ್ರ ಬೆಳಗಾಕೈದ್ರು, ಅಗ್ನಿ ಎಲ್ಲಾ ಪ್ರಕಾಶಮನ ಬೆಳಗಾಕೈತು. ಮತ್ತ ಎಲ್ಲಾರು ಏನ್ ಮಾಡಾಕೈದ್ರಪ್ಪ ಅಂದ್ರ ತಾಯಿಗೆ ಜವಘೋಷ ಮಾಡಾಕೈದ್ರು. ನೀವು ಎಲ್ಲಾ ಸಂವಾರ ಮಾಡ್ಕೇಳಿ ನಮ್ಮ ಉದ್ಯೋಗ ಪದವಿ ಕೊಟ್ಟು ಬಿಟ್ಟಿವ ತಾಯಿ, ನಮ್ದೆಲ್ಲಾ ನಿರ್ಮಾಯ ಮಾಡಿಬಿಟ್ಟಿವ, ಪರಿಹಾರ ಮಾಡಿಬಿಟ್ಟಿ, ನಮ್ನೆಲ್ಲಾ ಉದ್ಧಾರ ಮಾಡಿವ ತಾಯಿ ಅತ್ ಕೈನಿಂದ ತಾಯಿಗೆ ಆರತಿ ಮಾಡುವಂತವ್ರು ಅದು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವಾರ್ಯ ಚರ್ಮ ಪದ್ಮೇಪ ಶ್ರೀ ಚಿದಾನಂದ ಉದಿತ ವಿರಚಿತ ಪಾರ್ತಿ ಮಾತ್ಮೆಗಳು ಶುಂಭ ವಧೋ ನಾಮ ಪಂಚದಶ ಅಧ್ಯಾಯ ಸಂಪೂರ್ಣಂ ಅಂತೂ ಅಧ್ಯಾಯ 15 ಪದ 6 11 ಮಂಗಳ ವಸ್ತು. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವರ ಮಹಾದೇವ್. ಓಂ ಅನಾದಿಶಾಸಕಂ ಚಾತಂ ಚಿತ್ರಜಿತೋ ಸಮರ್ಪಯಾಮಿ. ಓಂ ಶಿವಂತ ಕಾಂ ಪೂಜಾ ಪ್ರಸಿದ್ಧ ಪರಮೇಶ್ವರ. ಗುರುಂ ರತ್ನ ಸಂಕಂ ದಶಾಂಗ ಮನೋ ಓಂ
नैवेद्यं सरस्वतीतं अनर्थदीक्षां नैवेद्यं पानीयं समर्पयामि। जय मंगलम जय नमः पार्वतीपति शिवा महादेव। ಸ್ತುತಿಸಿದರು ನಿರ್ಜರರು ದೇವಿಯ ಅತಿ ಮಹಾಸಂತೋಷದಿಂದಲೇ ಹತವ ಮಾಡಿದೆ ಶುಂಭಾನುಜನನೆಂದು ಮಿತಿಯು ಇಲ್ಲದೆ ಸ್ತುತಿಸಿರುತ್ತ ಅತಿ ಭಕುತಿಯಿಂದ ದೇವಿ ನಾಮವ ಪತಿ ಪರಾತ್ಪರ ಬ್ರಹ್ಮವೇ ಎಂದೆನು ತಲಮೊರಗನ ಮುಂಡಮಾಲಿನಿ ಬ್ರಹ್ಮ ವೈಷ್ಣವಿ ಚಂಡಿಯು ಮೇ ಹೈಮಾವತೀಶ್ವರಿ ದಂಡಾಯುಧ ಗೌರಿ ದುರ್ಗಾ ನಂದಮಾ ದುರ್ಗೆ ಲಂಡ ಕಡ್ಡಿನಿ ಚಕ್ರಶೂಲಿ ಮುಸುಂಡಿ ಮುದ್ದರ ಹಲಗೆ ಮಾಕೋ ದಂಡಧರ ನಾರಾಯಣಿ ನಮೋ ನಮೋ ಎಂದ ಮರಗನ ಸುರವರರು ತಾವು ತಮ್ಮ ಮನಸ್ಸಿನ ಹರಕೆ ಕೈಗೂಡಲಿಕ್ಕೆ ಹರ್ಷದಿ ಪರಿಪರಿಯಲ್ಲಿ ಸೂಚಿಸಿದರು ನಾರಾಯಣಿ ನೊಲಲಿದು ಇನ್ರಿ 16ನೇ ಅಧ್ಯಾಯ ಪ್ರಾರಂಭ. ದೇವಿ ಪುರಾಣ ಎಷ್ಟೈತಪ್ಪ ಅಂದ್ರ 18 ಅಧ್ಯಾಯ. ಇನ್ನು ಒಟ್ಟು 3 ಅಧ್ಯಾಯ ಉಳಿತ್ರಿ. 17ನೇ ಅಧ್ಯಾಯ ಏನೈತಿ ಸ್ವಲ್ಪ ದೊಡ್ಡದೈತ್ರಿ. ಈಗ 17ನೇ ಅಧ್ಯಾಯ ಒಳಗ 16ನೇ ಅಧ್ಯಾಯ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರ ತಾಯಿ ಶುಂಭಾನಿಶುಂಭರ ಸಂಹಾರ ಮಾಡಿದ ಬಳಕ ತಮ್ಮ ಮನೋಭಿಷ್ಟೆ ಸಂತೋಷ ಪಟ್ಟಕ ಅವ್ರಿಗೆ ಏನ್ ಮಾಡ್ತಾರಪ್ಪ ತಾಯಿಯನ್ನ ಸ್ತುತಿ ಮಾಡುವಂತವ್ರ ತಾಯಿಯನ್ನ ಸ್ತುತಿಸಿದರು ನಿರ್ಜರರು ದೇವಿಯ ಅತಿಮಾ ಸಂತೋಷದಿಂದಲೇ ಅಥವಾ ಮಾಡಿದೆ ಶುಂಭಾನುಜನನೆಂದು ಮಿತಿಯು ಇಲ್ಲದೆ ಸ್ತುತಿಸಿದರು ಮತಿ ಭಕ್ತಿಯಿಂದ ದೇವಿ ನಾಮವ ಪತಿ ಪರಾತ್ಪರ ಬ್ರಹ್ಮವೇ ಎಂತೆಂದಲ ಮರಗನ ಶುಂಭ ನಿಶುಂಭ ರಕ್ಕಸರ ಸಂಹಾರ ಮಾಡಿದ ಪ್ಲೇರೆ ದೇವತೆಗಳಿಗೆ ಬಹಳ ಆನಂದ ಆಗ್ಬಿಡ್ತು. ಬಹಳ ಆನಂದ ಆತು. ಕುಂಭವನ ತಂದು ತಿಲಕ ಇಟ್ಟ ಪೂಜೆ ಮಾಡಿ ಆರತಿ ಬೆಳಕೋತ ತಾಯಿಗೆ ಸ್ತುತಿ ಮಾಡಾಕಿದ್ರು. ಆಕಿ ನಾನಾ ತರದಿಂದ ಸ್ತುತಿ ಮಾಡುವಂತವ್ರು ಆದ್ರು. ನಮ್ಮ ದೈತ್ರನ ಸಂಹಾರ ಮಾಡಿ ನಮಗ ಕಷ್ಟ ಪರಿಹಾರ ಮಾಡಿಬಿಟ್ಟಿ ನೋಡ ತಾಯಿ. ನೀನು ಭಕ್ತರ ಪ್ರೇಮಿ ನೋಡುವ ದಯಾಗುಣ ನೋಡು ತಾಯಿ ನೀ ಶಾಂಭವಿ ತಂದ ಕೊಂಡಾಡುವಂತವ್ರಾದ್ರು. ಜಗತ್ತಿಗೆ ನೀನ ಬ್ರಹ್ಮ ಅತಿ ನೀನ ನೋಡುವ ಕರುಣಾಮಯಿ ತಾಯಿ ಅಂತಃಕರ್ಣಿ ತಾಯಿ ನೀ ತಂದ ಹೊಗಳುವಂತವ್ರಾದ್ರು. ಮುಂಡಮಾಲಿನಿ ಬ್ರಹ್ಮ ವೈಷ್ಣವಿ ಚಂಡಿ ಉಮ್ಮಿ ಮಾಯವತೀಶ್ವರಿ ದಂಡಾಯುಧ ಗೌರಿ ದುರ್ಗಾ ನಂದಮಾ ದುರ್ಗೆ ದಂಡ ಖಡ್ಗಿನಿ ಚಕ್ರಶೂಲಿ ಮುಸುಂಡಿ ಮುದ್ಗರ ಹಲಿಗೆ ಮಾಕು ದಂಡಧರ ನಾರಾಯಣಿ ನಮೋ ಎಂದರ ಮರಗನ ತಾಯಿ ನೀ ರುಂಡ ಮಾಲಾದರೆ ನೋಡುವ ಚಾಮುಂಡಿ ಭವಾನಿ ದುರ್ಗಿ ಕಾಳಕಾದೇವಿ ಗಿರಿಜಳೆ ಜ್ಞಾನದಿ ಮಂಗಳ ಸ್ವರೂಪಳೆ ಶಾಂಭವಿ ಪಾರ್ವತಾದೇವಿ ಜಗದಂಬಿವೆ ದೈತ್ಯ ಸಂವಾರಿ ಭುವನೇಶ್ವರಿ ದುರ್ಗಾದೇವಿ ಸರ್ವಾಯ ಧರಿಸಿದಂತ ನಾರಾಯಣಿ ಜಗತ್ ಬರ್ತಳೆ ಜಗನ್ಮಾತೆ ನಿನಗೆ ನಮೋ ನಮೋ ತಾಯಿ ನಿನ್ ನಮೋ ನಮೋ ತಾಯಿ ನಮ್ಮ ಅನಂತ ಕಷ್ಟಗಳನ್ನ ಪರಿಹಾರ ಮಾಡಿವ ತಾಯಿ ತಂದಿಲ್ಲೇ ಸ್ತುತಿ ಮಾಡುವಂತವ್ರಾದ್ರು. ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳಿ ಅನ್ನಪೂರ್ಣೆ ರೌದ್ರ ಶಂಕರಿ ಮಹೇಶ್ವರಿ ಅಂಬ ಜಗದಂಬ ಶುದ್ರ ಸಂವರಿ ಷೋಡಶೇಶುಕ ನಿದ್ರಭೂಷೇಶ್ವರಿ ಜಗನ್ಮಯ ಮುದ್ರ ಕೇಸರಿ ನಾರಾಯಣಿ ನಮ ಎಂದರ ಮರಗನ ಮೇನಕಾತ್ಮಜೆ ಮಾಂಸ ಭಕ್ಷಣೆ ಧ್ಯಾನ ರೂಪಿ ಕರಾಳ ವದನೆ ಮೌನ ಯೋಗಿನಿ ತಾಪಸಿ ಮಾ ಕಾಳಿ ಮಾ ಶಕ್ತಿ ಜ್ಞಾನ ರೂಪಿ ಸುಧಾಯ ಚ್ಯುತೆ ಜ್ಞಾನ ಸುಭೆ ಭಕ್ತ ಭವನಿ ಪಾನ ಪಾತ್ರೆ ನಾರಾಯಣಿ ನಮೋ ಎಂದರ ಮರಗನ ಭದ್ರಕಾಳಿ ಆದ್ರೂ ನೀನ ನೋಡುವ ತಾಯಿ ಮತ್ತ ಶಾಕಾಂಬರಿ ಆದ್ರೂ ನೀನ ಅನ್ನಪೂರ್ಣೆ
ಮಹೇಶ್ವರಿ ರೌದ್ರಕಾಲ ತಾಳಿದಕ್ಕೆ ಅದು ನೀನ ದುಷ್ಟ ಸಂಹಾರ ಮಾಡಿದಂತೆ ಆದ್ರೆ ನೀನ ನೋಡುವ ತಾಯಿ ಜಗಜ್ಜನಿ ನಾರಾಯಣಿ ನೀನ ನಮೋ ನಮೋವ ಧ್ಯಾನ ಪ್ರಿಯಳಾದ್ರು ನೀನ ಮತ್ತ ಮೌನ ಪ್ರಿಯಳಾದ್ರು ನೀನ ಮಹಾಕಾಳಿ ದೇವಿ ಜ್ಞಾನಮಯಳೆ ಮಹಾಶಕ್ತಿ ಪರಿಪೂರ್ಣಳೆ ಅಮೃತ ಕಲಸವನ್ನು ಪಡೆದವಳೆ ನಿನ್ನ ಚರಣ ಕಮಲಗಳಿಗೆ ನಮೋ ನಮೋವ ತಾಯಿ ತಂದು ಅಂಗ ಸ್ತೋತ್ರ ಒಂಥರ ಅದು ಮೇನಕ ಆತ್ಮಜೆ ಮಾಂಸ ಭಕ್ಷಣೆ ಧ್ಯಾನ ರೂಪೆ ಕರಾವದನೆ ಮೌನ ಯೋಗಿನಿ ತಾಪಸೆ ಮಾ ಕಾಳಿ ಮಾ ಶಕ್ತಿ ಜ್ಞಾನ ರೂಪಿ ಸುಧಾಯ ಅಚ್ಚುತೆ ಜ್ಞಾನ ಸುವೆ ಭಕ್ತಾಂಗಿ ಭವತೆ ಪಾನ ಪಾತ್ರೆ ನಾರಾಯಣಿ ನಮೋ ಎಂದು ಮರಗನ ಮೇನಕೆ ಮತ್ತ ಧ್ಯಾನ ಪ್ರಿಯೆ ಮೌನಿ ಮಹಾಕಾಳಿ ನಿನಗೆ ನಮೋ ನಮವ ತಂದು ಹೇಳುವಂತಾರ ಅದು ಪ್ರೇತದಾಸನೆ ಸರ್ವಭೂಷಣೆ ದಾತೆ ಗಿರಿಜಾ ಸತ್ಯ ನಿತ್ಯಳೆ ಭೂತನಾಥೆ ಭಯಂಕರೇ ಶಂಕರೇ ಶಾಂತಾಯೇ ಪ್ರೀತಿ ಪುಣ್ಯ ತ್ರಿನೇತ್ರ ಈಶ್ವರೇ ಮಾತೆ ಭೂತಗನಾಯ ದಾತ್ರೆ ಪೀತಾಂಬರೇ ನಾರಾಯಣಿ ನಮೋ ಎಂದು ಅಮರಗನ ಸಿದ್ಧ ಕೇಸರಿ ದೈತ್ಯ ಶಮನಿ ಶುದ್ಧ ಚೈತನ್ಯವೇ ವಿಧಾತ್ರೆ ರುದ್ರರ್ಯಾಮಲ ರುದ್ರಮುಖಿ ರುದ್ರಾಕ್ಷಿ ಮಲಾಕ್ಷಿ ಬುದ್ಧಿ ಸಾಕ್ಷಿ ಶಾಂತಿ ಶಾಂಭವಿ ಮುಗ್ಧ ಮಡಿ ವಿವೇಕೆ ಮಾಬಲೆ ಪದ್ಮದಾಸನೆ ನಾರಾಯಣಿ ಎಂಬ ಮರಗನ ಸ್ವಪ್ರಕಾಶಗಳು ಅಂತ ಆಕಾಶದಲ್ಲಿ ಎಲ್ಲಾ ನಿನ್ನಿಂದ ನಡಿತೈತಿ ತಾಯಿ ಆಕಾಶ ಒಳಗ ಚಿಕ್ಕಿಗಳು ಎಲ್ಲಾ ನಿನ್ನಿಂದ ನಡಿತೈತಿ ಮತ್ತ ಪಾರ್ವತಿ ಭೂತಗಳ ಒಡೆಯಳೆ ಭಯಂಕರ ಸ್ವರೂಪಳೆ ಮೂರು ಕಣ್ಣುಗಳು ಈಶ್ವರಿ ಭೂತಕ ದೇವಗಣಗಳ ರಕ್ಷಿಸಳೆ ಮತ್ತ ಬ್ರಹ್ಮ ಸ್ವರೂಪಳೆ ರುದ್ರ ಸಂಗಾತಿ ರೌದ್ರಾಕಾರ ಮುಖಿ ಕಿಡಿಗಣ್ಣವಳೆ ಶಾಂತ ಮೂರ್ತಿಯವಳೆ ಹಿಂಗ ಅನೇಕ ತರದಿಂದ ಆಕಿನ ಇಲ್ಲಿ ಸ್ತುತಿ ಮಾಡುವಂತವ್ರ ಅದು ಕೋಮಲಾಂಗಿ ಸಹಸ್ರಲೋಚನ ಸೋಮಶೇಖರಿ ಮುಕ್ತ ಕೇಶಿನಿ ರಾಮೇ ನಿರ್ಮಾಯ ವರ ನಿಷ್ಕಳ್ಳಿ ನಿಜಾನಂದೇ ಕಾಮರೂಪಿಣಿ ಕಾಮವಾಣಿನಿ ಕಾಮಿನಿ ಕಲ್ಯಾಣ ಕರುಣೆ ಭೀಮೇಶ್ವರಿ ನಾರಾಯಣಿ ನಮ ಎಂದೋ ಮರಗನ ಸೂಕ್ಷ್ಮ ಶರೀರವುಳ್ಳವಾದ ನೀನು ನೋಡುವ ತಾಯಿ ಚಂದ್ರಧಾರಳೆ ಮಹಾಶ್ರೇಷ್ಠ ಮೂರ್ತಿ ಮಾಯನ ಗೆದ್ದವಳಾದ್ರ ನೀನ ನಿಜವಾನ ಆನಂದ ಸ್ವರೂಪಳಾದ್ರ ನೀನ ತಾಯಿ ಭಕ್ತ ಪ್ರೇಮಿ ಆದ್ರ ನೀನ ಸರ್ವರು ಸರ್ವಕಾಲದಲ್ಲಿ ಸುಖವನ್ನು ಕೊಡುವಾದ್ರ ನೀನು ತಾಯಿ ಕರುಣಾದೇವಿ ನಾರಾಯಣಿ ನಿನಗೆ ನಮೋ 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 ಅಂತಂದ ಹಂಗ ಸ್ತುತಿ ಮಾಡುವಂತಾರ ಪಾದುಕಾಯೇ ಪರ ಅಭೆವೀನ ನಾದ ಪ್ರೇಮಿ ನಾರಾಯಣಿ ನಾದ ಬಿಂದು ಕಲಾ ತೇತಳೆ ಆನಂದದಾಯೇ ವಾದಿಮುಖ ಭಂಜನಿ ಸಮಿತಿ ಆದಿ ಮಧ್ಯಂತಾಯವೇ ವಾದ ತೇತಳೆ ನಮಿಸುವೆ ನಾವೆಂದ ಮರಗನ ವೀಣಾನಾದದಲ್ಲಿ ಆಸಕ್ತಿ ಉಳ್ಳವಳೆ ನಾರಾಯಣಿ ನಾದ ಬಿಂದು ಕಲಾತೀತಳೆ ಪರಮಾನಂದ ಸ್ವರೂಪಳೆ ಪ್ರತಿವಾದಿಗಳನ್ನ ಖಂಡಿಸುವವಳೆ ಆದಿ ಮಧ್ಯ ಅಂತ್ಯಗಳಿಂದ ದೂರ ಆದವಳೆ ಎಲೆ ನಾರಾಯಣಿ ನಿನಗೆ ನಮೋ ನಮೋ ತಾಯಿ ನಮೋ ನಮೋ ತಂದ ಅನ್ನುವಂತವ್ರಾದ್ರು ತಂತ್ರ ವಿಕಟಾಂಗಿ ಮರ್ಸಳೆ ಯಂತ್ರ ರೂಪಿ ಮಹೋದರೇನಿ ನಿರಂತರ ಪ್ರಣವ ಸೋತ್ರವರ ಸಾವಿತ್ರಿ ಗಾಯತ್ರಿ ಮಂತ್ರಮಯ ಮೂರ್ತಿ ಜಟಾಧರ ಮಂತ್ರ ಮಂತ್ರ ಶ್ರೀ ಮಾತೆ ಮಂತ್ರ ದೈವತೆ ನಮಿಸುವೆ ನಾವೆಂದರ ಮರಗನ ಮಧುಕೈಟ ಬರ ಸಂವಾರಿಣಿ ಮಧುಮೈಸಿ ಮರ್ದಿನಿ ಮಾಸುರ ಕದನಿ ಶುಂಭಾಂತ ಕಿನಿ ಶುಂಭ ದ್ವೈಸಿ ಮಾಮಾರಿ ಗದೆ ಕಟಾರಿ ಕಟ್ ಗದ್ದಾರೆ ಸುದೇ ಪಾತ್ರಿನಿ ಶಾಂತಿ ಸೌಂದರ್ಯ ಸುಜಿತ ಶ್ರೀನಾರಾಯಣಿ ನಮೋ ಎಂದೋ ಮರಗನ ತಾಯಿ ವಿವೇಕ ವಿಚಾರ ಉಳ್ಳವಳಾದ ನೀನ ನೋಡುವ ತಾಯಿ ಬ್ರಹ್ಮಾಂಡಕ ಒಡೆಯಲಾದವರ ನೀನ ಸಾವಿತ್ರಿ ಗಾಯತ್ರಿ ಮಂತ್ರ ಮಂತ್ರಮಯ ಮಳೆ ಕೇಶರಾಶೆ ಉಳ್ಳವಳೆ ಮಹಿಮಾಪುರ ನಾರಾಯಣಿ ನಿನಗೆ ನಮೋ ನಮೋವ ಮತ್ತ ಮಧುಕೈಟ ದೈತ್ರನ್ನ ಸಂಹಾರ ಮಾಡಿದಕ್ಕೆ ಅದು ನೀನ ನೋಡುವ ತಾಯಿ ಸ್ವಕ್ಕಿನಿಂದ ಮೆರೆದಂತ ಮಹಿಷಾಸುರನ ವಧೆ ಮಾಡಿದಕ್ಕೆ ನೀನ ಮತ್ತ ಶುಂಭ ನಿಶುಂಭರನ್ನು ಕೊಂದವಳಾದ ನೀನ ಮತ್ತ ನೀ ಯಮನ ರೂಪಾಯಿನಿ ಕೊಂದ್ಬಿಟ್ಟು ನೋಡುವ ತಾಯಿ ಖಡ್ಗ ಕಟಾರಿ ಗದೆ ಅಮೃತ ಕಲಸವನ್ನು ಧರಿಸಿದವಳು ನೀನ ನೋಡುವ ತಾಯಿ ಶಾಂತ ಮೂರ್ತಿ ಹದವಾದ ಸುಂದರ ಮುಖ ಉಳ್ಳವಳೆ ತಂದ ಹಂಗ ಸ್ತುತಿ ಮಾಡುವಂತಾರ ಅದು ಇನ್ನು ಮುಂದಿಂದ ನಾಡಿ ನೋಡುವಂತವ್ರ ಅವ್ರು ನಿನ್ನಿನ ದಿವಸ ನಾವ್ರಿ ರಕ್ತ ಬೀಜಾಸುರ ಸಂವಾರ ಆಗಿದ್ದು ಕೇಳಿದಿರಿ
ರಕ್ತ ಬೀಜಾಸುರನ ಒಂದ್ ಹನಿ ಬಿದ್ರ ರೀ ಹುಟ್ತಿದ್ರು. ಅದ್ರ ಅರ್ಥ ಏನಪ್ಪಾ ಅಂದ್ರ ಆಸೆ. ಆಸೆಗೆ ಆದಿ ಇಲ್ಲ, ಅಂತಿಲ್ಲ. ಇದಕ್ಕೊಂದ್ ಸಣ್ಣ ಒಂದು ದೃಷ್ಟಾಂತ. ಒಬ್ಬ ಸಾಧು ರೀ ಹಳ್ಳಿ ಒಳಗ ಭಿಕ್ಷಕ್ ಹೊಕ್ಕಿದ್ದತ್ರಿ ಒಬ್ಬರ ಮನಿಗೆ. ವರ್ಷ ಹೊಕ್ಕಿದ್ದತ್ರಿ. ಅವ್ ಮೇಲ್ವಾಟಿ ಒಳಗ ಜ್ವಾಳನ್ನ ಹಾಕ್ಚಿಲ್ಲ, ಮುಂದ ಹೆಸರು ಕಾಳನ್ನ ಹಾಕ್ಚಿಲ್ಲ, ಹಿಂಗ ತಗೊಂತ ಹೋಗಿದ್ದತ್ರಿ. ಮುಂದ್ ಏನ್ ಆತಂದ್ರಪ್ಪ, ಕೆಲವು ದಿವಸ ಬಿಟ್ಟ ಒಂದ್ 10 ವರ್ಷ ಅವ್ ಹೋಗಿದ್ದಿಲ್ಲತ್ರ ಅವ್ರ ಮನಿಗೆ. ಒಂದ್ 10 ವರ್ಷ ಹೋಗಿದ್ದಲತ್ರಿ. 10 ವರ್ಷ ಬಿಟ್ಟ ಅವ್ರ ಮನಿಗೆ ಹೋಗಿದ್ದತ್. 10 ವರ್ಷ ಬಿಟ್ಟು ಅವ್ರ ಮನಿಗೆ ಹೋಗಿದತ್ರಿ. ಅವ್ರ ಮನ್ಯಾಗ ಹೋಗಿ ಕೂತತ್ರಿ. ಮುಂದ ಊಟ ಮಾಡಿಬಿಡ್ರಿ ಅಪ್ಪ ಅಂದತ್. ಏ ತಮ್ಮ ನೀನ್ ನೆನಪತ್ತಿಲ್ಲ ಅಂದತ್. ಏನ್ರಿ ಹೇಳಂದತ್. ನಾ ಬಡದ್ ಬಿಟ್ಟು 8 ವರ್ಷ ಆತು. 10 ವರ್ಷ ಆತ್ರಿ ಅಪ್ಪ ಅಂದತ್. ಮತ್ ನಾ ವರ್ಷ ಎಟ್ಟು ಹೋಯ್ತೀನಿ. 4 ಚೀಲ ಜೋಳ ರೀ, 4 ಚೀಲ ಹೆಸರು ರೀ, ಮತ್ ಇನ್ನೂ ಏನೇನು ಹೋಯ್ತಿರ್ರಿ ಅತ್. ಮತ್ 10 ವರ್ಷದ ಎಟ್ಟಾಕತ್ ಲೆಕ್ಕ ಮಾಡ್ಲಂದ ಸಾಧು. ಅಟ್ ತಂದಿಡು ನಾವು ಊಟ ಮಾಡ್ತಂದತ್ತ. ಅವಂದತ್ತ ಇಲ್ರಿ ಅಪ್ಪ, ಸರಿಯಾಗಿ ಮಳಿ ಬೆಳಿ ಬಂದಿಲ್ಲ, ಅದಕ್ಕೇನೈತಿ, ಮತ್ತ ಈಗ ಅಟ್ ಒಯ್ರಿ, ಮುಂದಿನ ವರ್ಷ ಮಾತಾಡ್ಕೊಡು. ಹಂಗ ಆಗೋದಿಲ್ಲ ಅಂದತ್ತ. ಹಂಗಾಗ ಸಾಧ್ಯ ಇಲ್ಲ. 10 ವರ್ಷದ ಲೆಕ್ಕ ಮಾಡಿ ಇಟ್ಟ ಬಿಡುದ್ ನೀ ಅಂತ ತಗೊಂಡ ಊಟ ಮಾಡವನ. ಆಗುದಿಲ್ಲ ತಾವ, ಬಿಡುದಿಲ್ಲ ತೀವ. ಹಂಗ ನಡ್ದತ್ರಿ. ಅದನ್ನ ಅವನ ಮನ್ಯಾಗ ಒಳಗ ಸೊಸಿ ಇದ್ದಡಲೆ ಕೇಳ್ಕೊಂಡ್ಲ. ವಾದ ನಡ್ದತ್ ಇಬ್ಬರು. ವಾದ ನಡೆದ ಸೊಸಿ ಕೇಳ್ಕೊಂಡ್ಲು. ಮಾವನ್ ಕರೆದು, ಮಾಮಾರ ಒಳಗ್ ಬರ್ರಿ ಅಂದ್ಲು. ಏನ್ ವಾದ ನಡ್ಸೇರಿ ಅಂದ್ಲು. ಇಲ್ ತಂಗಿ, ಮತ್ ಹಿಂಗ 10 ವರ್ಷ ಆತು ಅವ್ ಬಂದಿದ್ದಿಲ್ಲ, ಹಿಂಗ 4 ಚೀಲ ಜ್ವಾಳ ಮತ್ ಹೆಸರು ಕಾಳ ಹಿಂಗೆಲ್ಲಾ ಕೊಡ್ತಿದ್ನಿ, ಮತ್ತ 10 ವರ್ಷದ ಕೊಡು, ನಾವು ಊಟ ಮಾಡಿ ಯಾವತ್ತನ ಆಗತ್ತ ಹಿಂಗನ್ರಿ ಅಂದ್ಲು. ನೀವು ಬಿಟ್ಟು ಬಿಡ್ರಿ ನನಗತ್ತಂದ ಸೊಸಿ. ನನಗ್ ಬಿಟ್ಟು ಬಿಡ್ರಿ, ನೀವು ದೂರ ಸರಿ ಅಂದ. ಅಂದ್ ಕೆರಿಂದ ಆಕಿ ವಾದ್ಲ. ಊಟ ಮಾಡ್ರಿ ಅಪ್ಪ ಅಂದ್ಲ. ತಂಗಿ ನಿಮ್ಮ ಅವ್ ಹೇಳಿ ನೋಡಂದ. ಏನ್ ಹೇಳಿರಿ ಅಂದ. ನಾನು 10 ವರ್ಷ ಆತು, ಇಟ್ಟು ಜ್ವಾಳ, ಇಟ್ಟು ಹೆಸರು ಕಾಳ, ಇನ್ನೂ ಏನೇನು ಕೊಡ್ದೆ ಎಲ್ಲಾ ಕೊಡ್ಬೇಕು, ನಾ ಊಟ ಮಾಡ್ತೀನಿ. ಆಯ್ತ್ರಿ ಅಪ್ಪ ಅಂದ್ಲು. ಇಲ್ಲಿ ನೀಗ್ಲಿಕ್ಕೂ ನಾ ನಮ್ಗೆ ತವ್ರ ಮನಿಂದ ತರಿಸಿ ಕೊಡ್ತೇನ, ನಂದು ಒಂದು ಕಂಡೀಷನ್ ಅಂದ್ಲಾಕಿ. ಹೇಳ್ಲೆ ಅಂದವ್ ಸಾಧು. ನಮ್ಮ ಅಕ್ಕಿ ಸಾಯಿ ಮುಂದ ಏನ್ ಹೇಳಿ ಸತ್ತಾಳ ಗೊತ್ತೇನ್ರಿ. ನೀವು ಪ್ರತಿ ಸಲ ಬಂದಾಗ 5 ಹೋಳಿಗೆ 5 ಚಪಾತಿ ತಿಂತಿರತ್ತ, ಸಾಧು ಬಂದಂದ್ರ ಅಟ್ ನೀಡ್ಬೇಕಂದಿರು. ಮತ್ ನೀವು 10 ವರ್ಷ ಬಂದಿಲ್ಲ, 10 ವರ್ಷದ ಎಲ್ಲ ತಂದಿಡ್ತೀನಿ, ತಿನ್ಬೇಕು ನೀವು ಅಲ್ಲ. ಅವನಂದವ್ ಇದೊಳೆ ಗುದುಮರಿಗೆ ಐತಿವಪ್ಪ, ಇದೇನು ಹೊಸ ಗೆರೆಗೆ ಬಂದಂಗ ಕಾಣ್ತೈತೆ ಅಂದವ್. ಇನ್ನೇನಿನ್ನ ತಡುದು ಬೇಡ, ಇನ್ನು ಊಟ ಮಾಡಿರತ್ತ. ಊಟ ಮಾಡಾಕೈದ್ರಿ ಅವ್. ಊಟ ಮಾಡಾಕೈದ್ರಿ. ಮುಂದ ಚಪಾತಿಯಿಂದ ಹೋಳಿಗೆ ನೀಡು ಮುಂದ ಪಟ್ನ ಹಾಕಿಂದ ಏನಾಯ್ತು, ಉಂಗುರ್ ಬಿತ್ತು ಗುಚ್ಚಿ ತಾಟ್ನ್ಯಾಗ. ಯಪ್ಪ ನಾನು ಉಂಗುರ್ ಬಿದ್ದತಿ, ತೆಗೆದು ಕೊಡ್ರಿ ಅಂದ್ಲು. ನಮ್ ತಾಟ್ನ್ಯಾಗ ಏನ್ ಬೀಳ್ತತಿ ಎಲ್ಲ ಒಳಗ, ಯಾವ್ದು ತೆಗೆದು ಕೊಡಂಗಿಲ್ಲ ಅವನು. ಎಲ್ಲ ಒಳಗ ಹೋಗುದ, ತೆಗಿಯಂಗಿಲ್ಲ ನಾವು. ಇಲ್ರಿ ಅಪ್ಪ ನಮ್ ತವ್ರ ಮನೆ ಹಾಕ್ಯಾರ ಉಂಗುರ, ಮತ್ ತೆಗೆದು ಕೊಡ್ರಿ. ಹಂಗ ಬರಂಗಿಲ್ಲ. ಅದೆಲ್ಲ ನಮ್ ಒಳಗ ಹೋಗೋದು, ಅದು ಯಾವ್ದು ನಮ್ ತಾಟ್ಯಾನ್ ತೆಗೆದು ಹೊರಗೆ ಇಡಂಗಿಲ್ಲ. ಅಂದ್ ಕೇರಿಯಿಂದ ಆತ್ ಊಟ ಮಾಡಾಕ ಇದ್ದ. ಹಿಂದಾಡೆ ಆಕಿ ವಿಚಾರ ಮಾಡಾಕೈದ್ಲು, ಇದನ್ನ ಉಂಗುರ ಇನ್ ಹೆಂಗ್ ತಕೋಬೇಕ ನಾ ತಂದ ವಿಚಾರ ಮಾಡಾಕದ್ಲು. ಹೋಳಿಗೆ ತಿನ್ನೋದು ಆತ್ರಲ್ಲ, ಅನ್ನ ನೀಡಾಕ ಬಂದಳು. ಅನ್ನ ತಗೊಂಡ್ ನೀಡಾಕ ಬಂದ್ರಿ. ನೋಡ್ರಿ ಅಪ್ಪ ಅನ್ನ ಎಟ್ ಬೇಕಾದ್ ನೀಡಾಕೈದ್ಲು. ಪಟ್ನ ಏನ್ ಮಾಡಿ, ದೊಡ್ಡ ಚಮಚ ತಾಟ್ಯ ಹೋಗದ್ಬಿಟ್ಲು. ಚಮಚನ ತಾಟ್ಲೆ ಹೋಗಿದ್ರು, ದೊಡ್ಡ ಚಮಚ. ಚಮಚ ತಾಟ್ಲೆ ಹೋಗುದು. ಇದ್ನ್ಯಾಕ ಹೋಗದೆ ತಗೋ ಅಂದ. ಮತ್ ನೀವು ಏನೋ ಹೊರ ಕೊಡಂಗಿಲ್ಲ, ತಿಂದ್ ಬಿಡ್ರಲಿ ಅಂದ. ತಿಂದ್ ಬಿಡ್ರಿ ಅಂದ. ಅದ್ನ್ಯಾಕ ತಿಂತಾನ, ಇದ್ಯಾಂಗ ತಿನ್ನಾಕ ಬರ್ತೈತಿ ಅವ. ಮತ್ ಅದನ್ಯಾಕ ತಿಂದ್ರೆ ಇನ್ನೂ ತಿನ್ರಲ್ಲ. ಚಮಚ ದೊಡ್ಡ ಚಮಚ ಅದ್ರಪ್ಲೆ ಸಾಧು ಏನ್ ಮಾಡಿತ್ತ, ಕಟಬ್ಯಾಗ ಇಟ್ಟಿದತ್ರಿ ಅದನ್ನ. ಆತಳು ತಗೋ, 2 ತಗೊಂಡ್ ಬಿಡತ್ತ ಅಂತ ಕೊಟ್ಬಿಟ್ಟ. ಹಿಂಗ ರಕ್ತ ಬೀಜಾಸುರ ಅಂದ್ರ ಆಸೆ. ಆಸೆಗೆ ಅಂತಿಲ್ಲ, ಆದಿ ಇಲ್ಲ ತಂದ ಇವತ್ತರ ಒಂದು ಸಣ್ಣ ದೃಷ್ಟಾಂತ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ್. ಸಖಿ ನೀವು ಕಂಡಿರೇನ ಇಂಥ ಚೆಲುವೀನ, ಸಖಿ ನೀವು ಕಂಡಿರೇನ
ಚೆಲುವಿನ ಮೂರು ಲೋಕದಲ್ಲಿ ಕಾಣೆ ಇಂಥ ಚೆಲುವಿನ ಮೂರು ಲೋಕದಲ್ಲಿ ಕಾಣೆ ಸಾಕಿ ನೀವು ಕಂಡಿರೇನ ಯಾದಿಗೆ ಮುಡಿದವಳೆ ಯಾದಿಗಾಗಿರುವವಳೆ ಯಾದಿಗೆ ಬಣ್ಣದ ರೂಪವಂತೆ ಯಾದಿಗೆ ಮುಡಿದವಳೆ ಯಾದಿಗಾಗಿರುವವಳೆ ಯಾದಿಗೆ ಬಣ್ಣದ ರೂಪವಂತೆ ಮೂರು ಕಣ್ಣೀನವನ ಮನವ ಗೆದ್ದಾಕಿ ಮೂರು ಕಣ್ಣೀನವನ ಮನವ ಗೆದ್ದಾಕಿ ಸಕಲ ಸ್ತ್ರೀಯರಲ್ಲಿ ಸಕಲ ಸ್ತ್ರೀಯರಲ್ಲಿ ಸಕಲ ಸ್ತ್ರೀಯರಲ್ಲಿ ಶ್ರೇಷ್ಠವಾದ ಸಕಲ ಸ್ತ್ರೀಯರಲ್ಲಿ ಶ್ರೇಷ್ಠವಾದ ಸಖಿ ನೀವು ಕಂಡಿರೇನ ಇಂಥ ಚೆಲುವಿನ ಸಖಿ ನೀವು ಕಂಡಿರೇನ ಇಂಥ ಚೆಲುವಿನ ಮೂರು ಲೋಕದಲ್ಲಿ ಕಾಣೆ ಇಂಥ ಚೆಲುವಿನ ಮೂರು ಲೋಕದಲ್ಲಿ ಕಾಣೆ ಇಂಥ ಚೆಲುವಿನ ಸಖಿ ನೀವು ಕಂಡಿರೇನ ಸಖಿ ನೀವು ಕಂಡಿರೇನ ಇಂಥ ಚೆಲುವಿನ ನೋಡಿ ಬೆರಗಾಯಿತು ಏಳು ಬಣ್ಣದ ನವಿಲು ನೋಡಿ ಬೆರಗಾಯಿತು ಕಾಮನವಿಲ್ಲು ಕೂಡ ನಾಚಿ ಮರೆಯಾಯಿತು ಏಳು ಬಣ್ಣದ ನವಿಲು ನೋಡಿ ಬೆರಗಾಯಿತು ಕಾಮನವಿಲ್ಲು ಕೂಡ ನಾಚಿ ಮರೆಯಾಯಿತು ಬಾಳಿಯ ಕೊನೆ ಕೂಡ ನೋಡಿ ತಲೆಬಾಗಿತು ಬಾಳಿಯ ಕೊನೆ ಕೂಡ ನೋಡಿ ತಲೆಬಾಗಿತು ಇವಳಂತ ರೂಪವಂತಿ ಇವಳಂತ ರೂಪವಂತಿ ಇವಳಂತ ರೂಪವಂತಿ ಮತ್ಯಾರು ಇಲ್ಲವೆಂದು ಇವಳಂತ ರೂಪವಂತಿ ಮತ್ತೆಲ್ಲಿ ಇಲ್ಲವೆಂದು ಸಖಿ ನೀವು ಕಂಡಿರೇನ ನೀವು ಕಂಡಿರೇನ ಸಖಿ ನೀವು ಕಂಡಿರೇನ ನಿಂದಿಯ ಸರಮಾಲೆ ಕೊರಳಿಗಾಗಿ ಮನದಾಗ ತಂಪಿಗಿರುವಾಗಿ
ಏನ್ ಅಂದಾರ ಭಕ್ತರ ಮೊರೆ ಕೇಳಿ ಓಡಿ ಬರುವ ಭಕ್ತರ ಮೊರೆ ಕೇಳಿ ಓಡಿ ಬರುವಾಗಿ ಗುರು ಶಂಕರನ ಗುರು ಶಂಕರನ ಗುರು ಶಂಕರನ ಭಕ್ತಿ ಒಲಿನಾಗಿ ಗುರು ಶಂಕರನ ಭಕ್ತಿ ಒಲಿನಾಗಿ ಸಖಿ ನೀವು ಕಂಡೀರ ದಾನಮ್ಮ ಗಾರುತಿ ಬೆಳಗೋನು ಬಾರೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ಬೆಳಗೋನು ಬಾರೆ ದೇವಿ ಮಾತೆ ಬೆಳಗೋನು ಬಾರೆ ದೇವಿ ಮಾತೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ಚಂಡ ಮುಂಡರನ್ನು ಸಂಹಾರ ಮಾಡಿದಿ ಚಂಡ ಮುಂಡರನ್ನು ಸಂಹಾರ ಮಾಡಿದಿ ಚಾಮುಂಡಿ ಅವತಾರ ತಾಳಿದ ತಾಯಿಗೆ ಚಾಮುಂಡಿ ಅವತಾರ ತಾಳಿದ ತಾಯಿಗೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ದುಷ್ಟ ಮಹಿಷಾಸುರನ ಹೊಟ್ಟೆಯ ಸಿರವದಿಸಿ ದುಷ್ಟ ಮಹಿಷಾಸುರನ ಹೊಟ್ಟೆಯ ಸಿರವದಿಸಿ ದುರ್ಗಿಯ ಅವತಾರ ತಾಳಿದ ತಾಯಿಗೆ ದುರ್ಗಿಯ ಅವತಾರ ತಾಳಿದ ತಾಯಿಗೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ಹಿಂದ ರಕ್ಕಸರನ್ನು ರುಂಡ ಚಂಡಾಡಿದಿ ಹಿಂದ ರಕ್ಕಸರನ್ನು ರುಂಡ ಚಂಡಾಡಿದಿ ಕೊರಳೋಳು ರುಂಡಮಾಲೆ ಧರಿಸಿದ ತಾಯಿಗೆ ಕೊರಳೋಳು ರುಂಡಮಾಲೆ ಧರಿಸಿದ ತಾಯಿಗೆ ದಾನಮ್ಮ ಗಾರುತಿ ಬೆಳಗೋನು ಬಾರೆ ಬೆಳಗೋನು ಬಾರೆ ದೇವಿ ಮಾತೆ ಬೆಳಗೋನು ಬಾರೆ ದೇವಿ ಮಾತೆ हर ओम चैतन्यम शाश्वतम शांतम व्योमातीतम निरंजनम नामदो कलातीतम तस्मै श्री गुरुवे नमः। जय मंगलम जय नमः पार्वती पतीश्वर महादेव। श्रीमद जगद्गुरु नीलकंठ शिवाचार्य महाराज की जय। श्रीमद जगद्गुरु नंजुंड शिवाचार्य महाराज की जय। श्रीमद जगद्गुरु शंकर शिवाचार्य महाराज की जय। श्रीमद जगद्गुरु मल्लिकार्जुन शिवाचार्य महाराज की जय। श्रीमद जगद्गुरु शिवशंकर शिवाचार्य महाराज की जय। माता बगलांबा माता की जय। श्री सिद्धारूढ़ महाराज की जय। सकल साधु संत महाराज की जय। जय मंगलम जय नमः पार्वती पतीश्वर महादेव।